ಎಸ್ ಇಲ್ಲಿ ನೋಡ್ರಿ ಇಲ್ಲೊಂದೇನಪ್ಪಾ ಅಂತಂದ್ ಹೇಳಿದ್ರೆ ನಂಬರ್ ಸೀರೀಸ್ ಐತೆ, ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡಿದ್ದೆ. ಸೊ ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ನಂಬರ್ ಸಿಂಪಲ್ ಆಗಿ ಬರ್ತಾವ, ಬಾಳ ಏನ್ ಟಫ್ ಇರಂಗಿಲ್ಲ, ಸಿಂಪಲ್ ಆಗಿರ್ತಾವ, ಎಲ್ರಿಗೂ ಅರ್ಥ ಆಗ್ಲಿ ಅಂತಂದ್ ಹೇಳಿದ್ದೆ. ಆಮೇಲೆ ಎಷ್ಟ್ ಜನ SSC ವಿಡಿಯೋಸ್ ಗಳನ್ನ ನೋಡ್ತಾ ಇದೀರಾ? SSC GD ವಿಡಿಯೋಸ್ ಗಳನ್ನ ನಾನು ಹಾಕಿದ್ದೆ. ಸರ್ ಅವು ಎಲ್ಲ SSC GD ಎಕ್ಸಾಮ್ ಬರ್ತಾವ್ರಿ, ನಮ್ಗ ಅಗ್ನಿವೀರ್ಕ್ ಬರಂಗಿಲ್ರಿ ಅಂತಂದ್ ಹೇಳಿ ಯಾರು ಅನ್ಕೊಂಡಿದ್ರಿ, ನಿಮ್ಮಂತ ದಡ್ರು ಯಾರು ಇಲ್ಲ. ನಿಮ್ಗೆ ಎದಕ್ ಹೇಳತ್ತಂತಂದ್ ಹೇಳಿದ್ರೆ ನಾನು ಇಲ್ಲಿ ಈಸಿ ಆಗಿರೋ ಸಾಲ್ವ್ ಮಾಡ್ಕೊಡ್ತೀನಿ. ಟಫ್ ಆಗಿರೋದೇನಪ್ಪಾ ಅಂತಂದ್ ಹೇಳಿದ್ರೆ ಇದ್ರೊಳಗೆ ಇರ್ತಾವ. ಇನ್ನೂ ಟಫ್ ಆಗಿರೋದು ಬೇಕು ಅಂತಂದ್ ಹೇಳಿದ್ರೆ MTS ವಿಡಿಯೋಸ್ ಇದಾವ ನಾನು, ಅವ್ನ್ ನೋಡ್ರಿ. ಸರ್ ಅದಕ್ಕಿಂತ ಟಫ್ ಆಗಿರೋದು ಬೇಕು ಅಂತಂದ್ ಹೇಳಿದ್ರೆ ಮತ್ತೆ ಯಾವ್ದಾದ್ರು ವಿಡಿಯೋಸ್ ಗಳಿರ್ತಾವ, ಅವುಗಳನ್ನ ನೋಡೋದು. ಸೊ ಎಲ್ಲಾನು ಏನಂತಂದ್ ಹೇಳಿದ್ರೆ ಎಕ್ಸ್ಟ್ರಾ ಸ್ಟಡಿ ಮಾಡೋದು, ಅದನ್ನ ಮಾಡಿದ್ರೆ ಜಾಬ್ ಆಗ್ತಿರಿ, ಇಲ್ಲ ಅಂತಂದ್ ಹೇಳಿದ್ರೆ ಆಗಂಗಿಲ್ಲ. ಎಸ್ ನೋಡ್ರಿ, ಈ ಕ್ವಶನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಬಿಡಿಸ್ತೀನಿ, ಎಲ್ಲಾನು ಬಿಡಿಸ್ತೀನಿ, ಇನ್ನು ಟೈಮ್ ಐತಿ, ಬಿಡಿಸ್ತೀನಿ. ನೀವೇನಂತಂದ್ ಹೇಳಿದ್ರೆ ಜಸ್ಟ್ ಸ್ಟಡಿ ಮಾಡ್ಕೊಂತ ಹೋಗ್ರಿ ಅಷ್ಟ. ಎಸ್ ಇಲ್ಲಿ ನೋಡ್ರಿ 3 ಐತಿ, ಅದಾದ ನಂತರ 7 ಐತೆ, 7 ಆದ ನಂತರ 15 ಬಂದೈತೆ, ಆಮೇಲೆ 31 ಬಂದೈತೆ. ಸೊ ಇದ್ರದ್ದು ಲಾಜಿಕ್ ಏನು ಎಲ್ರಿಗೂ ಗೊತ್ತೈತಿ, ಇದ್ರ ಲಾಜಿಕ್ ಅನ್ನ ನಂಗೆ ಹೇಳ್ಬೇಕು. ಲಾಜಿಕ್ ಏನ್ ಬರುತ್ತೆ? ಓಕೆ, ಎಲ್ರು 63 ಅಂತ ಹೇಳಕತ್ತೀರಿ, ಲಾಜಿಕ್ ಏನ್ ಬರುತ್ತಾ? +4 ಮಾಡ್ಬೇಕಾ? ಓಕೆ, 4 8 16 32. ಓಕೆ, ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಫಸ್ಟ್ ಸಂಖ್ಯೆ 3 ಐತೆ, ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 7 ಬಂದೈತೆ ಅಂತಂದ್ ಹೇಳಿದ್ರೆ ಇಲ್ಲಿ ಏನ್ ಮಾಡಿದಾರ? +4 ಮಾಡಿದಾರ. ಅದೇ ತರ ನೋಡ್ರಿ 7 ಐತೆ, 7ರಿಂದ 15 ಬರಕ್ ಏನ್ ಮಾಡಿದಾರ? +8 ಮಾಡಿದಾರ. ಆಮೇಲೆ 15 ಬಂತು, 15ರಿಂದ 31 ಬರಕ್ ಎಷ್ಟ್ ಮಾಡಿದಾರಪ್ಪ ಅಂತಂದ್ ಹೇಳಿದ್ರೆ ಎಷ್ಟ್ ಮಾಡಿದಾರ ಇಲ್ಲಿ? 16. ಅಂದ್ರೆ ಇಲ್ಲಿ ನೋಡ್ರಿ 4 2 8, 8 2 16, ಅಂದ್ರೆ ನೆಕ್ಸ್ಟ್ ಸಂಖ್ಯೆಗೆ ನಾವು ಯಾವ್ದನ್ನ ಕೂಡಿಸ್ಬೇಕು? 16 2 32 ಕೂಡಿಸ್ಬೇಕು. 32 + 31 ಕೂಡಿಸಿದ್ರೆ ಎಷ್ಟಾಗತ್ತಪ್ಪ ಅಂತಂದ್ ಹೇಳಿದ್ರೆ 63 ಆಗುತ್ತಾ? ಎಸ್, ವೆರಿ ಗುಡ್. ಎಲ್ರು ಏನಪ್ಪಾ ಅಂತಂದ್ ಹೇಳಿದ್ರೆ ಸಾಲ್ವ್ ಮಾಡಿ. ಎಲ್ರಿಗೂ ಇದು ಕಾನ್ಸೆಪ್ಟ್ ಗಳು ಅರ್ಥ ಆಗಿದಾವಲ್ಲ? ನಾನು ಇಲ್ಲಿವರೆಗೂ ಯಾವ್ದು ಹೇಳಿದ್ದೇನೆ ಎಲ್ಲಾ ಕಾನ್ಸೆಪ್ಟ್ ಗಳು ಎಲ್ರಿಗೂ ಅರ್ಥ ಆಗಿದಾವ? ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಈ ತರ ಡೈಸ್ ಪ್ರಾಬ್ಲಮ್ಸ್ ಗಳನ್ನ ಕೊಡ್ತಾರೆ. ನಾನು ಡೈಸ್ ಪ್ರಾಬ್ಲಮ್ಸ್ ಗಳನ್ನ ನಿನಗೆ ಹೇಳ್ಕೊಟ್ಟಿದ್ದೇನೆ ಅನ್ಕೊಂತೀನಿ. ಸೊ ಎಲ್ರಿಗೂ ನೋಡಿದಿರಲ್ಲ ವಿಡಿಯೋಸ್ ಗಳನ್ನ, ಟೋಟಲ್ ಆಗಿ 3 ವಿಡಿಯೋಸ್ ಗಳನ್ನ ಬಿಟ್ಟಿದ್ದೆ, 3 ವಿಡಿಯೋಸ್ ಗಳನ್ನ ನೋಡಿದಿರಲ್ಲ? ಐ ಥಿಂಕ್ ಎಲ್ರಿಗೂ ಅರ್ಥ ಆಗಿರ್ಬೇಕು ಅನ್ಕೊಂತೀನಲ್ಲ ಡೈಸ್ ಪ್ರಾಬ್ಲಮ್ಸ್ ಗಳನ್ನ. ಎಸ್, ಇಲ್ಲಿ ನೋಡ್ರಿ ಕ್ವಶನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯ ಕ್ವಶನ್ಸ್ ಗಳನ್ನ ಕೇಳ್ತಾನ. ಈ ತರ ಕೊಟ್ಬಿಟ್ಟು 5ರ ಅಪೋಸಿಟ್ ಸೈಡ್ ಯಾವುದು ಅಂತ ಕೇಳ್ತಾನ. ಸೊ ಈ ತರ ಕ್ವಶನ್ಸ್ ಗಳನ್ನ ಕೊಟ್ಬಿಟ್ಟು ಏನಪ್ಪಾ ಅಂತಂದ್ ಹೇಳಿದ್ರೆ 5ರದ ಅಪೋಸಿಟ್ ಸೈಡ್ ಏನು ಅಂತ ಕೇಳ್ತಾನ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಾನು ಸಾಲ್ವ್ ಮಾಡೋದು ಈಸಿಯಾಗಿ ಹೇಳ್ಕೊಟ್ಟೇನಿ. ಸೊ ಇಲ್ಲಿ 5ರದ ಅಪೋಸಿಟ್ ಸೈಡ್ ಏನಾಗತ್ತ ಅಂತಂದ್ ಹೇಳಿದ್ರೆ 1 ಆಗತ್ತ. ನಾವು ಸಿಂಪಲ್ ಆಗಿ ಟ್ರಿಕ್ಸ್ ಪ್ರಕಾರ ಏನ್ ಹೇಳ್ತೀವಿ ಅಂತಂದ್ ಹೇಳಿದ್ರೆ ಈ ತರ 2 ಡೈಸ್ ಗಳು ಬಂದಿದ್ದು ಅಂತಂದ್ ಹೇಳಿದ್ರೆ 2 ಡೈಸ್ ಗಳು ಬಂದಿದ್ದು ಅಂತಂದ್ ಹೇಳಿದ್ರೆ ಇಲ್ಲಿ ಕಾಮನ್ ಇರೋದು ನೋಡ್ಬೇಕು. 2 ಕಾಮನ್ ಐತೆ, ಅದಾದ ನಂತರ 4 ಕಾಮನ್ ಐತೆ. ಸೊ ಇವೇನಂತಂದ್ ಹೇಳಿದ್ರೆ ಅಪೋಸಿಟ್ ಆಗಂಗಿಲ್ಲ, 5ರದ ಅಪೋಸಿಟ್ ಆಗಂಗಿಲ್ಲ. ಉಳಿದಿರೋದು ಒಂದ್ ಯಾವ್ದು? ಸೊ ಅದೇನಪ್ಪಾ ಅಂತಂದ್ ಹೇಳಿದ್ರೆ 5ರದ ಅಪೋಸಿಟ್ ಆಗಿರತ್ತ ಅಂತ ಹೇಳಿ ಡೈರೆಕ್ಟ್ ಆಗಿ ಹೇಳಿದ್ವಿ. ಸೊ ಇದೆಲ್ರಿಗೂ ಗೊತ್ತೈತಾ? ಸೊ 5ರದ ಅಪೋಸಿಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 1 ಅಂತಂದ್ ಹೇಳಿ ಆನ್ಸರ್ ಬರುತ್ತೆ. ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳು ಬರ್ತಾವ. ಸೊ ಸಿಂಪಲ್ ಆಗಿ ಇನ್ನೊಂದ್ ಏನಂತಂದ್ ಹೇಳಿದ್ರೆ ಅದ್ರ ಬಗ್ಗೆ ನೋಡೋಣ. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನಿಮ್ಗೆ ಡೈಸ್ ಗಳನ್ನ ಕೊಡ್ತಾನ. ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಡೈಸ್ ಗಳನ್ನ ಕೊಡ್ತಾನ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗತ್ತ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಸೇಮ್ ಅದೇ ಥಿಂಗ್. ಸೊ ಅದನ್ನೇನಪ್ಪಾ ಅಂತಂದ್ ಹೇಳಿದ್ರೆ ಮತ್ತೆ ಸೊ ಇಲ್ಲಿ 2 ಏನಂತಂದ್ ಹೇಳಿದ್ರೆ ಕಾಮನ್ ಇದಾವ, 2 ಮತ್ತು 3. ಮತ್ತೆ ಏನಂತಂದ್ ಹೇಳಿದ್ರೆ 5ರದ ಅಪೋಸಿಟ್ ಏನಾಗತ್ತ ಅಂತಂದ್ ಹೇಳಿದ್ರೆ 1 ಆಗತ್ತ. ಸೊ ಒಂದೊಂದ್ ಟೈಮ್ ಇಲ್ಲಿ ಏನಂತಂದ್ ಹೇಳಿದ್ರೆ 6 ಅಂತಂದ್ ಕೊಟ್ಬಿಡ್ತಾನ. 5ರದ ಅಪೋಸಿಟ್ ಏನಾಗತ್ತ? 6 ಆಗತ್ತ. ಕಾಮನ್ ಇರೋದ್ ಏನಂತಂದ್ ಹೇಳಿದ್ರೆ ತೆಗ್ದು ಹಾಕ್ಬೇಕು, ಉಳಿದಿರೋ ಏನಂತಂದ್ ಹೇಳಿದ್ರೆ ಅಪೋಸಿಟ್ ಆಗ್ತಾವ. ಸೇಮ್ ಇದೇ ತರ ಏನಂತಂದ್ ಹೇಳಿದ್ರೆ 3 ಬರ್ತಿರ್ತಾವಲ್ಲ ಡೈಸ್ ಪ್ರಾಬ್ಲಮ್ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ 3 ಡೈಸ್ ಗಳು ಬರ್ತಾವ. ಅವುಗಳ ಬಗ್ಗೆ ಸ್ಟಡಿ ಮಾಡಿದಿರ ಎಲ್ರು? ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ 3 ಬಂದಿರ್ತಾವಲ್ಲ. ಸೊ ಎಲ್ರು ಮಾಡಿದಿರೋ ಇಲ್ರೋ? ಸೊ ಮಾಡಿಲ್ಲ ಅಂತಂದ್ ಹೇಳಿದ್ರೆ ಇನ್ನೂವರೆಗೂ ಏನಪ್ಪಾ ಅಂತಂದ್ ಹೇಳಿದ್ರೆ ಗ್ರೂಪ್ ಅಲ್ಲಿ ಲಿಂಕ್ಸ್ ಗಳಿದಾವ. ಗ್ರೂಪ್ ಅಲ್ಲಿ ಏನಂತಂದ್ ಹೇಳಿದ್ರೆ ಲಿಂಕ್ಸ್ ಇದಾವ, ಇವುಗಳನ್ನ ಸ್ಟಡಿ ಮಾಡ್ರಿ. ಅದಾದ ನಂತರ ನಾಳೆ ಕ್ಲಾಸ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ತರ ಇರೋದ್ನ ಒಂದ್ 2-3 ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋಣ. ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಟಾಪಿಕ್ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಕ್ಲಿಯರ್ ಎಲ್ರಿಗೂ? ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಹಾಕ್ತೀನಿ ನೋಡ್ರಿ. 2
ಸೊ ಅದಾದ ನಂತರ ಏನಪ್ಪಾ ಅಂತಂದ್ ಹೇಳಿದ್ರೆ 5, ಆಮೇಲೆ 12.5, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಏನ್ ಬರುತ್ತಪ್ಪ ಅಂತಂದ್ ಹೇಳಿದ್ರೆ 70. ನೆಕ್ಸ್ಟ್ ಯಾವ್ದು ಬರುತ್ತೆ ನಂಬರು, ಆಮೇಲೆ ನೆಕ್ಸ್ಟ್ 78.125, ಆಮೇಲೆ 195 ಅಂತಂದ್ ಹೇಳಿ. ಸೊ ಈ ತರ ಸಿರೀಸ್ ಅಂತಂದೈತೆ. ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಸಿರೀಸ್ ಕ್ವಶನ್ ಅನ್ನ ಕೇಳಿದಾರೆ. 2, 5, 12.5, ಆಮೇಲೆ ನೆಕ್ಸ್ಟ್ ಯಾವ ನಂಬರ್ ಅಂತ ಕೇಳಿದಾನ. ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತಾ 78.125, ಆಮೇಲೆ 195. ಸೊ ಯಾವ್ದು ಬರುತ್ತಂತ ನೋಡ್ರಿ, ಟ್ರೈ ಮಾಡ್ರಿ. ಇದು 78 ಐತಪ್ಪ, ಇಲ್ಲಿ 78.1, 625 ಹೆಂಗ್ ಬರುತ್ತಾ. ನೆಕ್ಸ್ಟ್ ಒಂದ್ ಲಾಜಿಕ್ ಕಂಡ್ರಿ ಏನ್ ಬಂದಿತ್ತು ಅಂತಂದ್ ಹೇಳಿ. ಪ್ಲಸ್ ಮಾಡಕ್ ಟ್ರೈ ಮಾಡ್ರಿ, ಪ್ಲಸ್ ಮಾಡ್ರಿ ಅಂತಂದ್ ಹೇಳಿದ್ರೆ ಬರುತ್ತೇನ್ ನೋಡ್ರಿ. ಮೈನಸ್ ಮಾಡಕ್ ಟ್ರೈ ಮಾಡ್ರಿ. ಸೊ 2 ಇದ್ದದ್ದೇನಪ್ಪಾ ಅಂತಂದ್ ಹೇಳಿದ್ರೆ 3 ಆಗೈತಿ. ಹೆಂಗಾಗೈತಿ ಏನಾಗೈತಿ ಥಿಂಕ್ ಮಾಡ್ರಿ. ಸರ್ ಪ್ಲಸ್ 3 ರೀ. ಅದಾದ ನಂತರ ಇದೇನಪ್ಪಾ ಅಂತಂದ್ ಹೇಳಿದ್ರೆ 5 12.5 ಆಗೈತೆ. ಸೊ ಎಷ್ಟ್ ಮಾಡ್ಬೇಕು ಇಲ್ಲಿ 7.59 ಅಂತಂದ್ ಹೇಳಿದ್ರೆ ಆಡ್ ಮಾಡ್ಬೇಕು. ಇದಕ್ಕೂ ಇದಕ್ಕೆ ಏನ್ ಸಂಬಂಧ ಐತನ. ಸೊ ನೆಕ್ಸ್ಟ್ ಏನ್ ಬರುತ್ತೆ, ಇದು ಬರಂಗಿಲ್ಲ. ಇಲ್ಲಿ ನೋಡ್ರಿ ಎಷ್ಟು ಪ್ಲಸ್ ಮಾಡ್ಬೇಕಾಗತ್ತ, ಟ್ರೈ ಮಾಡ್ರಿ. ಬರುತ್ತೆ ನೋಡ್ರಿ. ಇಲ್ಲ ಮೈನಸ್ ಮಾಡ್ದಾಗ ಬರುತ್ತೆ ನೋಡ್ರಿ. ಯಾವ್ದಾದ್ರು ಒಂದ್ ನಂಬರ್ನ ಇಂಟು ಮಾಡ್ದಾಗ ಬರುತ್ತೆ ನೋಡ್ರಿ. ಇಲ್ಲ ಡಿವೈಡೆಡ್ ಬೈ ಮಾಡ್ದಾಗ ಬರುತ್ತೇನೆ, ನೀವು ಟ್ರೈ ಮಾಡ್ಬೇಕು ನೋಡ್ರಿ. ಸೊ ಬಾಳ ಟೈಮ್ ತಗೊಳಕತ್ತೀರಿ, ಇನ್ನು ನೀವು ಸ್ಟಡಿ ಮಾಡಕತ್ತಿಲ್ಲ ಕರೆಕ್ಟ್ ಆಗಿ. ಇಲ್ಲಿ ನೋಡ್ರಿ 2 ಇದ್ದದೇನಪ್ಪಾ ಅಂತಂದ್ರೆ ಫಸ್ಟ್ ಸಂಖ್ಯೆ 2 ಐತಿ. ಪ್ಲಸ್ ಇದ್ದಾಗ ನೋಡಿದ್ವಿ ಬರಂಗಿಲ್ಲ, ಮೈನಸ್ ಅಂತೂ ಬರೋದೇ ಇಲ್ಲ. ಸೊ ಇದು 0.5, ಇದು ಸಾರಿ 5 ಬರುತ್ತಲ್ಲ ನೆಕ್ಸ್ಟ್ ಸಂಖ್ಯೆ. ನಾವು ಇದನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಯಾವ್ದಾದ್ರು ಒಂದ್ರಿಂದ ನಾವು ಇಂಟು ಮಾಡಿದ್ವಿ ಅಂತಂದ್ ಹೇಳಿದ್ರೆ ಬರುತ್ತೆ ನೋಡ್ರಿ. 2.5 ಇಂದ ಮಾಡಿದ್ರೆ ಬರುತ್ತೆ ನೋಡ್ರಿ. 2 ಐದ್ಲೆ 10, ಅದಾದ ನಂತರ 2 ಐದ್ಲೆ 4 ಪ್ಲಸ್ 1 5 ಆಗತ್ತ. ಸೊ ಅದಾದ ನಂತರ 1 ಪಾಯಿಂಟ್ ಆದ ನಂತರ ಡೆಸಿಮಲ್ ಇರೋದ್ರಿಂದ 1 ಪಾಯಿಂಟ್ ಆದ ನಂತರ ಬಿಂದುವನ್ನ ಕೊಡ್ತೀವಿ, 5 ಆಯ್ತು. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ 2.5ಗೆ, ಇಲ್ಲಿ 2.5ಗೆ ಇಂಟು 5 ಮಾಡ್ರಿ. ಇಲ್ಲಿ ಇಂಟು 2 ಮಾಡಿದಾಗ 5 ಬಂತು. ಇಲ್ಲಿ ಇಂಟು 5 ಮಾಡಿದಾಗ ಈ ಪದ ಬರುತ್ತೆ ನೋಡ್ರಿ ಸಂಖ್ಯೆ. ಸೊ ಇಲ್ಲಿ 2.5 ಐತೆ. 5 ಐದ್ಲೆ 25, ಆಮೇಲೆ 5 2 10 ಪ್ಲಸ್ 12 125 ಆಯ್ತು. ಒಂದ್ ಬಿಂದು ಆದ ನಂತರ ಪಾಯಿಂಟ್ ಐತೆ. ಸೊ ಒಂದ್ ಸಂಖ್ಯೆ ಆದ ನಂತರ ಏನಪ್ಪಾ ಅಂತಂದ್ ಹೇಳಿದ್ರೆ ಪಾಯಿಂಟ್ ಐತೆ, ಅಂದ್ರೆ 12.5 ಬಂತು. ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು, ಈ ಸಂಖ್ಯೆ ಬರ್ಬೇಕಂತಂದ್ ಹೇಳಿದ್ರೆ ಮತ್ತೆ ಇಂಟು 2.5 ಮಾಡ್ಬೇಕು. ಮಾಡ್ರಿ 12.5. ಸೊ ಇಂಟು ಏನಪ್ಪಾ ಅಂತಂದ್ ಹೇಳಿದ್ರೆ 2.5 ಮಾಡ್ಬೇಕು. ಸೊ ಫಸ್ಟ್ ಏನಂತಂದ್ ಹೇಳಿದ್ರೆ 5 ಇಂದ ಡಿವೈಡ್ ಮಾಡ್ರಿ, ಸಾರಿ ಇಂಟು ಮಾಡ್ರಿ. 5 ಐದ್ಲೆ 25, ಆಮೇಲೆ 5 2 10, ಆಮೇಲೆ 12 ಆಗತ್ತ ಇದು. ಸೊ ಅದಾದ ನಂತರ 5 1 5, 1 6 ಆಯ್ತು. ಆಮೇಲೆ ಇಲ್ಲೊಂದು ಪ್ಲಸ್ ಕೊಡ್ರಿ, ಯಾಕಂತಂದ್ ಹೇಳಿದ್ರೆ ಇನ್ನೊಂದು ನಂಬರ್ ಉಳಿದಿತ್ತಲ್ಲ, ಇದರಿಂದ ಇಂಟು ಮಾಡ್ಬೇಕು. ಸೊ 2 ಐದ್ಲೆ 10, ಒಂದ್ ಕೈಲ ಬರುತ್ತೆ. 2 2 4 ಪ್ಲಸ್ 1 5, ಆಮೇಲೆ 2 1 2. ಇಷ್ಟ ಆಯ್ತಾ. ಇನ್ನೆಲ್ಲ ಕೂಡಿಸ್ರಿ. 5 ಇದು 2 ಆಯ್ತು, ಆಮೇಲೆ 6 5 ಎಷ್ಟಾಗತ್ತ 11 ಆಗತ್ತ. ಅದಾದ ನಂತರ 2 ಪ್ಲಸ್ 1 3 ಆಗತ್ತ. ಇಲ್ಲಿ ಎಷ್ಟು ಸಂಖ್ಯೆಗಳಾದ ನಂತರ ಪಾಯಿಂಟ್ ಅದಾವ, ಇದು ಒಂದ್ ಸಂಖ್ಯೆ, ಇದು 2 ಸಂಖ್ಯೆ. 2 ಸಂಖ್ಯೆ ಆದ ನಂತರ ಏನಂತಂದ್ ಹೇಳಿದ್ರೆ ಪಾಯಿಂಟ್ ಅನ್ನ ಇಡಬೇಕು. ಅಂದ್ರೆ ನಮ್ ನೆಕ್ಸ್ಟ್ ಸಂಖ್ಯೆ ಯಾವ್ದಾಗತ್ತಂದ್ರ 31.25 ಆಗತ್ತ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ನೆಕ್ಸ್ಟ್ ಸಂಖ್ಯೆ ಏನಾಗತ್ತ 31.25. ಇಲ್ಲಿ ಎಲ್ಲದಕ್ಕೂ ಏನಂತಂದ್ ಹೇಳಿದ್ರೆ 2.5 ನ ಇಂಟು ಮಾಡ್ಕೊಂತ ಹೋಗಿದ್ದು. ಸೊ ಇದೆಲ್ರಿಗೂ ಕ್ಲಿಯರಾ. ಒಂದೊಂದ್ ಟೈಮ್ ಏನಂತಂದ್ ಹೇಳಿದ್ರೆ ಪಾಯಿಂಟ್ ಗಳನ್ನ ಇಟ್ಕೊಂಡ್ಬಿಟ್ಟು ಇಂಟು ಮಾಡೋದನ್ನ ಕ್ವಶನ್ಸ್ ಗಳನ್ನ ಕೇಳ್ತಾನ. ಸೊ ಇದೆಲ್ರಿಗೂ ಕ್ಲಿಯರ್ ಆಯ್ತಾ. ನೀವು ಬೇಕಾದ್ರೆ ಟ್ರೈ ಮಾಡ್ರಿ, ಇಂಟು 2.5 ಮಾಡ್ಕೊಂತ ಹೋಗ್ರಿ ಎಲ್ಲದಕ್ಕೂ. ಕರೆಕ್ಟ್ ಆಗಿ ಏನಂತಂದ್ ಹೇಳಿದ್ರೆ ಸಿರೀಸ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡ್ರಿ. ಸೊ ಇನ್ನೊಂದು ಕ್ವಶನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಯಾವ ತರ ಕ್ವಶನ್ ಕೇಳ್ದಾನ ಅಂತಂದ್ ಹೇಳಿದ್ರೆ ಈಸಿ ಐತ. ಯಾರಿಗೆ ಅರ್ಥ ಆಗಿರುತ್ತೆ ಅವ್ರಿಗೆ ಈಸಿ ಐತೆ. 25, 49, 121, ಆಮೇಲೆ 169 ನೆಕ್ಸ್ಟ್ ಸಂಖ್ಯೆ ಯಾವುದು ಅಂತಂದ್ ಕ್ವಶನ್ ಕೇಳಿದಾನ. ನಿಮ್ಗೆಲ್ರಿಗೂ ನಾನು ಹೋಮ್ ವರ್ಕ್ ಹೇಳಿದ್ದೆ, ಯಾರು ಮಾಡಿದಿರಿ ಅವ್ರು ಈಸಿಯಾಗಿ ಸಾಲ್ವ್ ಮಾಡ್ತಿರಿ. ಬೇಗ ಮಾಡಾಕ್ರಿ. ಓಕೆ, ಯಾರೋ ಒಬ್ರು ಹೇಳಿದ್ರು ಸರ್ ಇದು 5 ಸ್ಕ್ವೇರ್ ರೀ. 5 ಸ್ಕ್ವೇರ್ ಅಂತಂದ್ ಹೇಳಿದ್ರೆ 25. ನೆಕ್ಸ್ಟ್ ಇದು ಎಷ್ಟಾಗತ್ತೆ ನೋಡ್ರಿ. 7 ಸ್ಕ್ವೇರ್ 49.
ಇದ್ಯಾವ್ದ್ರ ಸ್ಕ್ವೇರ್ ಆಗತ್ತ 11 ಸ್ಕ್ವೇರ್. ಇಲ್ಲಿ ನೋಡ್ರಿ ಎಲ್ಲಾ ಬೆಸ ಸಂಖ್ಯೆಗಳಿದಾವ. 5, 7, 11. ಇಷ್ಟೆಲ್ಲ ಹಿಂಟ್ ಕೊಟ್ರು ಮಾಡಂಗಿಲ್ಲ ಅಂದ್ರೆ ಹೆಂಗ್ರೋ? ಅದಾದ ನಂತರ ಇದು ಯಾವ್ದ್ರ ಸ್ಕ್ವೇರ್ ನೋಡ್ರಿ? 13 ಸ್ಕ್ವೇರ್ ಆಗತ್ತ. 13 ಸ್ಕ್ವೇರ್. ಇಲ್ಲಿ ಅಬ್ಸರ್ವ್ ಮಾಡ್ರಿ. 5 ಆದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ 7 ಬೆಸ ಸಂಖ್ಯೆ ಬಂದೈತೆ. ಬೆಸ ಸಂಖ್ಯೆಗಳು ಯಾವು? 5 ಆದ ನಂತರ 7 ಐತಿ. 7 ಆದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತೋ? 9 ಬರುತ್ತೆ. 9 ತಗೊಂಡಿಲ್ಲ. ನೆಕ್ಸ್ಟ್ ಬೆಸ ಸಂಖ್ಯೆ ಯಾವ್ದು ಬರುತ್ತೆ ನೋಡ್ರಿ? ಬೆಸ ಸಂಖ್ಯೆಗಳಂತಂದ ಹೇಳಿದ್ರೆ ಬರ್ಕೊಟ್ರು, ಅದನ್ನು ಬರ್ಕೊಟ್ರು. 5, 7, 1ರಿಂದ 1, 3, 5, 7, 9, 11, 13, ಅದಾದ ನಂತರ 15, 17, 19 ಅಂತಂದ ಹೇಳಿ ಎಕ್ಸ್ಟ್ರಾ ಬರ್ಕೊತ ಹೋತಾವ. ಇಲ್ಲಿ ಏನ್ ಮಾಡಿದಾನ? 5 ತಗೊಂಡಿದಾನ. ಆಮೇಲೆ ನೆಕ್ಸ್ಟ್ ಎಷ್ಟು ಹೇಳು? 7 ಸ್ಕ್ವೇರ್ ತಗೊಂಡಿದಾನ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ಯಾನ ಅಂದ್ರೆ 11 ಸ್ಕ್ವೇರ್ ತಗೊಂಡಿದಾನ. ನೆಕ್ಸ್ಟ್ ಏನ್ ಮಾಡಿದಾನ? 13 ಸ್ಕ್ವೇರ್ ತಗೊಂಡಿದಾನ. ಇನ್ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು? 2 ಆದ ನಂತರ ಏನಂತಂದ ಹೇಳಿದ್ರೆ ಒಂದ್ ಸಂಖ್ಯೆನ ಬಿಡ್ಬೇಕು. ಇಲ್ಲಿ 2 ಆದ್ವು, ನೆಕ್ಸ್ಟ್ ಒಂದ್ ಸಂಖ್ಯೆನ ಬಿಡ್ಬೇಕು. ಅಂದ್ರೆ ನೆಕ್ಸ್ಟ್ ಯಾವ್ದನ್ನ ತಗೋಬೇಕು? 17 ಸ್ಕ್ವೇರ್ ಅನ್ನ ತಗೋಬೇಕು. 17 ಸ್ಕ್ವೇರ್ ಎಷ್ಟಾಗತ್ತೆ? 289 ಆಗತ್ತ. 17 ಸ್ಕ್ವೇರ್ ಏನಪ್ಪಾ ಅಂತಂದ ಹೇಳಿದ್ರೆ 289 ಆಗತ್ತ. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನಿಮ್ಗೆ ಕ್ವಶನ್ಸ್ ಗಳು ಬರ್ತಾವ. ಸೊ ಇದೆಲ್ರಿಗೂ ಕ್ಲಿಯರಾ? ನೋಡ್ರಿ, ಇನ್ನು ಯಾರ್ಯಾರು ವಿಡಿಯೋಸ್ ಗಳನ್ನ ನೋಡಿಲ್ಲ, ಎಲ್ಲಾ ವಿಡಿಯೋಸ್ ಗಳನ್ನ ನೋಡ್ರಿ ಒಂದ್ಸರಿ. ಆಮೇಲೆ ನೆಕ್ಸ್ಟ್ ಇದೇನಪ್ಪಾ ಅಂತಂದ ಹೇಳಿದ್ರೆ ಸೇಮ್ ಇದೇ ತರ ಅಲ್ಫಾಬೆಟ್ ಸಿರೀಸ್ ಒಳಗೂ ಹೇಳ್ಕೊಟ್ಟಿದೀನಿ. ಅಲ್ಫಾಬೆಟ್ ಸಿರೀಸ್ ಗಳನ್ನ ನೋಡ್ಕೊಳ್ರಿ ಎಲ್ರು. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ಮಾಡೋಣ ಅಂತಂದ ಹೇಳಿದ್ರೆ ಸಿಂಪಲ್ ಇಂಟ್ರೆಸ್ಟ್ ಏನಂತಂದ ಹೇಳಿದ್ರೆ ಮಾಡೋಣ. ಸಿಂಪಲ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಬಗ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋಣ. ಇಲ್ಲಿ ನೋಡ್ರಿ, ಅದಾದ ನಂತರ ನೆಕ್ಸ್ಟ್ ನಾವು ಸ್ಪೀಡ್ ಬಗ್ಗೆ ಮಾಡಿದೀವಲ್ಲ, ಎಲ್ರಿಗೂ ಗೊತ್ತೈತಲ್ಲ ಸ್ಪೀಡು, ಡಿಸ್ಟೆನ್ಸ್, ಟೈಮ್ ಮೇಲೆ. ಸ್ಪೀಡ್, ಡಿಸ್ಟೆನ್ಸ್ ಅಂಡ್ ಟೈಮ್. ಸೊ ಅದಕ್ಕೊಂದು ಫಾರ್ಮುಲಾ ಬರುತ್ತೆ. ಅದ್ನ ಯಾವ್ದಾದ್ರು ಫಾರ್ಮುಲಾ ಹೇಳ್ತೀರಾ? ಸ್ಪೀಡ್, ಡಿಸ್ಟೆನ್ಸ್ ಅಂಡ್ ಟೈಮ್ ಬಗ್ಗೆ ಏನಂತಂದ ಹೇಳಿದ್ರೆ ಒಂದು ಫಾರ್ಮುಲಾ ಬರುತ್ತೆ. ಎಸ್, ಸ್ಪೀಡ್ ಈಕ್ವಲ್ ಟು ಏನಂತಂದ ಹೇಳಿದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಅನ್ನ ಕಿಲೋಮೀಟರ್ ಪರ್ ಅವರ್ಗೆ ಏನಂತಂದ ಹೇಳಿದ್ರೆ ಕನ್ವರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ? ಸೊ ಇಲ್ಲಿ ಎಷ್ಟು ಕೊಟ್ಟಿರ್ತಾನಲ್ಲ ಎಕ್ಸ್ ಇಂಟು ಏನಪ್ಪಾ ಅಂತಂದ್ರೆ 18/5 ಮಾಡ್ತೀವಿ. ಸೇಮ್ ಅದೇ ತರ ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದನ್ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕಂದ್ರೆ ಎಕ್ಸ್ ಇಂಟು 5/18 ಅಂತಂದ್ ಮಾಡ್ತೀವಿ. ಸೊ ಇದೆಲ್ರಿಗೂ ಗೊತ್ತೈತಲ್ಲ. ಸೊ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀರಾ? ಸೊ ಒಂದಕ್ಕೆ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಕಾರ್ ಐತೆ. ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಕಾರ್ ಐತೆ. ಈ ಕಾರ್ ಏನ್ ಮಾಡತ್ತಪ್ಪ ಅಂತಂದ ಹೇಳಿದ್ರೆ ಎ ದಿಂದ ಬಿ ವರ್ಗು, ಅಂದ್ರೆ ಒಂದ್ ಊರಿಂದ ಇನ್ನೊಂದು ಊರದವರು ಎ ದಿಂದ ಬಿ ವರ್ಗು ಏನಪ್ಪಾ ಅಂತಂದ ಹೇಳಿದ್ರೆ ಸ್ಪೀಡ್ ಎಷ್ಟಪ್ಪಾ ಅಂತಂದ ಹೇಳಿದ್ರೆ ಸೊ 25 ಕಿಲೋಮೀಟರ್ ಪರ್ ಅವರ್ ಅಲ್ಲಿ. ಸೊ 25 ಒಂದು ಕಾರು ಎ ದಿಂದ ಬಿ ವರ್ಗು ಏನ್ ಮಾಡತ್ತಂದ್ರ 25 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಏನಾಗತ್ತೆ ಅಂತಂದ ಹೇಳಿದ್ರೆ ಎಷ್ಟು ಡಿಸ್ಟೆನ್ಸ್ ಅನ್ನ ಕವರ್ ಮಾಡತ್ತಪ್ಪ ಅಂತಂದ ಹೇಳಿದ್ರೆ 10 ಕಿಲೋಮೀಟರ್ ಅನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಕವರ್ ಮಾಡತ್ತ. ಸೊ ಅದಾದ ನಂತರ ನೆಕ್ಸ್ಟ್ ಅದು ಅಲ್ಲಿಗೆ ಸ್ಟಾಪ್ ಆಗಿಲ್ಲ. ಮತ್ತೆ ಏನ್ ಮಾಡತ್ತ ಅಂತಂದ ಹೇಳಿದ್ರೆ ಬಿ ದಿಂದ ಸಿ ವರ್ಗು. ಮತ್ತೆ ಏನ್ ಮಾಡತ್ತ ಅಂತಂದ ಹೇಳಿದ್ರೆ ಬಿ ದಿಂದ ಸಿ ವರ್ಗು ಏನ್ ಮಾಡತ್ತಪ್ಪ ಅಂತಂದ ಹೇಳಿದ್ರೆ 3 ಅವರ್ ಟೈಮ್ ತಗೊಳತ್ತ. 3 ಅವರ್ಸ್ ಅನ್ನ ಟೈಮ್ ತಗೊಂಡ್ ಏನ್ ಮಾಡತ್ತಪ್ಪ ಅಂತಂದ ಹೇಳಿದ್ರೆ ಸೊ ಯಾವ ಸ್ಪೀಡ್ ಅಲ್ಲಿ ಹೋಗುತ್ತಾ? 3 ಅವರ್ ಟೈಮ್ ಅನ್ನ ತಗೊಂಡ್ಬಿಟ್ಟು ಏನಪ್ಪಾ ಅಂತಂದ ಹೇಳಿದ್ರೆ 30 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಏನಂತಂದ ಹೇಳಿದ್ರೆ ಸ್ಪೀಡ್ ಅಲ್ಲಿ ಹೋಗುತ್ತಾ. ಸೊ ಇವಾಗ ನನಗೇನ್ ನೀವು ಮಾಡ್ಬೇಕು? ಎಸ್. ಸೊ ನನಗೇನಪ್ಪಾ ಅಂತಂದ ಹೇಳಿದ್ರೆ ಟೋಟಲ್ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿಬೇಕು ನೀವು. ಸೊ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಟೋಟಲ್ ಡಿಸ್ಟೆನ್ಸ್ ಎಷ್ಟು, ಇಲ್ಲಿಂದ ಏನಂತಂದ ಹೇಳಿದ್ರೆ ಇಲ್ಲಿವರೆಗೂ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗತ್ತೆ ಅಂತಂದ ಹೇಳಿ ಕಂಡುಹಿಡಿ. ಸಿಂಪಲ್, ಬಹಳ ಅಂದ್ರೆ ಬಹಳ ಸಿಂಪಲ್. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗತ್ತೆ?
ನೋಡ್ರಿ ಇಲ್ಲೇನಪ್ಪಾ ಸ್ಪೀಡ್ ಈಕ್ವಲ್ ಟು ಏನಂತಂದ್ ಹೇಳಿದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಕರೆಕ್ಟ್ ಆಗಿ ನೋಡ್ಕೊಂಡು ಆನ್ಸರ್ ಮಾಡ್ರಿ. ಇಲ್ಲಿ ಆಲ್ರೆಡಿ ಏನಂತಂದ್ ಹೇಳಿದ್ರೆ ಇಷ್ಟು ಡಿಸ್ಟೆನ್ಸ್ ಅನ್ನ ಕೊಟ್ಬಿಟ್ಟಿದ್ದಾನೆ, ಇನ್ನೇನ್ ಮಾಡ್ಬೇಕು, ಇಷ್ಟು ಡಿಸ್ಟೆನ್ಸ್ ಅನ್ನ ಕಂಡಿಡಿಬೇಕು. ಇದು 3 ಅವರ್ಸ್ ಅನ್ನೋದೇನಿದೆ ಟೈಮ್ ಸರ್. ಸೊ ಇದೇನಿದು, ಇದು ಸ್ಪೀಡ್ ಸರ್. ಇಲ್ಲಿ ನೋಡ್ರಿ ಇದ್ರಲ್ಲಿ ಹಾಕ್ರಿ ಡಿಸ್ಟೆನ್ಸ್ ಅನ್ನ ಕಂಡಿಡ್ರಿ. ಡಿಸ್ಟೆನ್ಸ್ ಈಕ್ವಲ್ ಟು ಎಷ್ಟಾಗತ್ತಾ, ಸ್ಪೀಡ್ ಇಂಟು ಟೈಮ್ ಆಗತ್ತ. ಸ್ಪೀಡ್ ಎಷ್ಟಿದೆ 30 ಐತೆ, ಆಮೇಲೆ ಟೈಮ್ ಎಷ್ಟೈತಿ 3 ಐತಿ. ಸೊ ಟೋಟಲ್ ಏನಂತಂದ್ರೆ 90 ಕಿಲೋಮೀಟರ್ ಆಯ್ತು. ಇದು 90 ಕಿಲೋಮೀಟರ್, ಆಮೇಲೆ ಇದು 10 ಕಿಲೋಮೀಟರ್. ಟೋಟಲ್ ಎಷ್ಟಾಗತ್ತಪ್ಪ ಅಂತಂದ್ ಹೇಳಿದ್ರೆ 100 ಕಿಲೋಮೀಟರ್ ಆಗತ್ತ. ಸೇಮ್ ಅದೇ ತರ ನನಗೆ ಇನ್ನೊಂದು ಕ್ವಶನ್ ಹೇಳ್ರಿ, ಎವರೇಜ್ ಸ್ಪೀಡ್ ಎಷ್ಟಾಗತ್ತ, ಎವರೇಜ್ ಸ್ಪೀಡ್. ಇಲ್ಲಿ ನೋಡ್ರಿ ಎರಡು ಸ್ಪೀಡ್ ಕೊಟ್ಬಿಟ್ಟಿದಾನೆ, ಏನು ಕಂಡಿಡಿಯಂಗಿಲ್ಲ. ಎರಡು ಸ್ಪೀಡ್ ಬಿಟ್ಕೊಂಡಿದಾನ. ಅವಾಗ ಯಾವ ತರ ಕಂಡಿಡ್ತೀರಿ ನೀವು, ಎರಡು ಸ್ಪೀಡ್ ಕೊಟ್ಟಿದ್ದ ಅಂತಂದ್ ಹೇಳಿದ್ರೆ, ಎರಡು ಸ್ಪೀಡ್ ಕೊಟ್ಟಿದ್ದ ಅಂತಂದ್ ಹೇಳಿದ್ರೆ ಯಾವ ರೀತಿಯಾಗಿ ಕಂಡಿಡಿತೀರಿ? ಎವರೇಜ್ ಸ್ಪೀಡ್ ಎಷ್ಟಾಗತ್ತ, 2 ಇಂಟು ಎಕ್ಸ್ ವೈ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಅಂತಂದ್ ಹೇಳ್ಕೊಟ್ಟಿದ್ದೆ. ಸೊ ಇದನ್ನ ಮೇಲ್ಗಡೆದ್ ಎಕ್ಸ್ ಅಂತ ತಗೊಂಡ್ರಿ ಅಂತಂದ್ ಹೇಳಿದ್ರೆ ಕೆಳಗಡೆದ್ ವೈ ಅಂತಂದ್ ತಗೊಳ್ರಿ. ಸೊ ಎಕ್ಸ್ ಎಷ್ಟೈತಿ 25, ಅದಾದ ನಂತರ ವೈ ಎಷ್ಟೈತಿ 30 ಐತಿ, ಅದಾದ ನಂತರ 25 ಪ್ಲಸ್ 30. ಸೊ ಇದ್ ಮಾಡ್ಕೊಡ್ರಿ ಎಷ್ಟಾಗತ್ತ, ಇದು 55 ಕೆಳಗಡೆದು. 5 5 25, 5 11. ಸೊ ಟೋಟಲ್ ಎಷ್ಟು ಬರುತ್ತೆ ನೋಡ್ರಿ ಆನ್ಸರ್. ಸೊ ಅದೇನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ದು ಎವರೇಜ್ ಸ್ಪೀಡ್ ಆಗತ್ತ. ಸೊ ಯಾರಿಗಿನ್ನೂ ಏನಂತಂದ್ ಹೇಳಿದ್ರೆ ಡೌಟ್ಸ್ ಗಳಿದಾವ, ಆ ವಿಡಿಯೋಸ್ ಗಳನ್ನ ನೋಡ್ರಪ್ಪ. ಇನ್ನೊಂದ್ಸರಿ ತಿರುಗಿ ಏನಂತಂದ್ ಹೇಳಿದ್ರೆ ನೋಡ್ರಿ. ಸೊ ಡೈಲಿ ಕ್ಲಾಸ್ ಮಾಡುವಾಗ ಏನಂತಂದ್ ಹೇಳಿದ್ರೆ ನಾನು ಒಂದೊಂದ್ ಕ್ವಶನ್ ಅನ್ನ ರಿಪೀಟ್ ಮಾಡ್ತೀನಿ, ನಿಮ್ಗೆ ಏನಂತಂದ್ ಹೇಳಿದ್ರೆ ನೆನಪುಳ್ಯಾಕ. ಬಟ್ ಅದ್ರ ಅದಕ್ಕಿಂತ ಮುಂಚೆ ಏನಂತಂದ್ ಹೇಳಿದ್ರೆ ನೀವು ವಿಡಿಯೋಸ್ ಗಳನ್ನ ನೋಡಿರ್ಬೇಕು. ಸರ್ ಇಲ್ಲ ಆಯ್ತು ಬಿಡು ಅಂತಂದ್ ಹೇಳ್ಬಿಟ್ಟು ಹಂಗ ಸುಮ್ನೆ ಕೂತ್ಕೊಳಂಗಿಲ್ಲ. ಇಷ್ಟು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದ್ವಲ್ಲ. ಆಮೇಲೆ ನೆಕ್ಸ್ಟ್ ಇನ್ನೊಂದೇನೋ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದ್ವಲ್ಲ. ಫಸ್ಟ್ ಗೆ ನಾವು ಎಲ್ ಸಿ ಎಂ ಎಚ್ ಸಿ ಎಫ್ ಕಂಡುಹಿಡಿಯೋದು ಎಲ್ರಿಗೂ ಕ್ಲಿಯರ್ ಇದಾವ ಅವು. ಅಷ್ಟು ಕ್ಲಾಸ್ ನೋಡ್ಲಿಲ್ಲ ಅಂತಂದ್ ಹೇಳಿದ್ರೆ ಪಾಸ್ ಆಗ್ಬೇಕೇನ್ ಬ್ಯಾಡ್ ನೀ? ಪಾಸ್ ಆಗ್ಬೇಕು ಅನ್ಕೊಂಡಿದೀನೋ ಬ್ಯಾಡ್ ಅನ್ಕೊಂಡಿ? ನೀ ಪಾಸ್ ಆಗ್ಬೇಕಂತಂದ್ ಹೇಳಿದ್ರೆ ಎಲ್ಲಾ ವಿಡಿಯೋಸ್ ನೋಡ್ಬೇಕು. ಇವಾಗ ಎಷ್ಟನೇದು 15ನೇದ 16ನೇದು ವಿಡಿಯೋಸ್ ಹಾಕ್ತಿದ್ದೆ ನಾನು, ಎಲ್ಲಾ ವಿಡಿಯೋಸ್ ಗಳನ್ನ ನೋಡ್ಬೇಕು. ಇಲ್ಲಿ ನೋಡ್ರಪ್ಪ ಫಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದೇ ಒಂದು, ಇವನ್ ನೆಕ್ಸ್ಟ್ ನಾನು ಬೇರೆ ಎಕ್ಸಾಮ್ಸ್ ಗಳದ್ದು ವಿಡಿಯೋಸ್ ಮಾಡ್ತಿದ್ರು ಕೂಡ ಸರ್ ನಾನು 8ನೇ ತಾರೀಕು ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತಂದ್ ಹೇಳಿದ್ರೆ 8ನೇ ತಾರೀಕು ನಾನು ಸ್ಟಾರ್ಟ್ ಮಾಡ್ಬಿಟ್ಟಿರ್ತೇನೆ. ನಾನು ಯಾರಿಗೋಸ್ಕರನು ವೇಟ್ ಮಾಡಂಗಿಲ್ಲ. ಪಾಸ್ ಆಗ್ಬೇಕಂತಂದ್ ಹೇಳಿದ್ರೆ ನೀವು ಓಲ್ಡ್ ವಿಡಿಯೋಸ್ ಗಳನ್ನ ನೋಡ್ಲೇಬೇಕು. ಗ್ರೂಪ್ ಅಲ್ಲಿ ಏನಂತಂದ್ ಹೇಳಿದ್ರೆ ಲಿಂಕ್ಸ್ ಗಳಿರ್ತಾವ. ಸೊ ಆ ವಿಡಿಯೋಸ್ ಗಳನ್ನ ನೋಡಿ ಡೈಲಿ ಒಂದೊಂದ್ ನೋಡ್ರಿ, ಆಮೇಲೆ ಕ್ಲಾಸ್ ಕೂತ್ಕೊಡ್ರಿ. ಈಗ ನೋಡ್ರಪ್ಪ ಓಲ್ಡ್ ವಿಡಿಯೋಸ್ ಗಳನ್ನ ಯಾರ್ಯಾರು ನೋಡಿದಿರಿ, ನಿಮ್ಗೆಲ್ಲ ಏನಂತಂದ್ ಹೇಳಿದ್ರೆ ಡೈಲಿ ಒಂದೊಂದ್ ಕ್ವಶನ್ ನ ರಿಪೀಟ್ ಮಾಡೋದು. ಜಾಸ್ತಿ ಹೇಳ್ಸ್ಕೊಬೇಡ್ರಿ, ಸುಮ್ನ ವೇಸ್ಟ್ ಆಗತ್ತ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಎಲ್ ಸಿ ಎಂ ಅಂಡ್ ಎಚ್ ಸಿ ಎಫ್ ಬಗ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ವಶನ್ಸ್ ಗಳು ಬರ್ತಿದ್ವು. ಸೊ ನಿಮ್ಗೆ ಎಲ್ರಿಗೂ ಗೊತ್ತೈತೆ. ನಾನೊಂದ್ ಕ್ವಶನ್ ಸಿಂಪಲ್ ಆಗಿ ಏನಂತಂದ್ ಹೇಳಿದ್ರೆ ಬಿಡಿಸಿ ನೋಡೋಣ. ಸೊ ಎಲ್ ಸಿ ಎಂ ಆಫ್ 2 ನಂಬರ್ಸ್, ಎರಡ್ ನಂಬರ್ ಇದಾವ, ಎ ಅಂತಂದ್ ಹೇಳಿ ಮತ್ತು ಬಿ ಅಂತಂದ್ ಹೇಳ್ಬಿಟ್ಟು. ಸೊ ಅದ್ರದ್ದು ಎಲ್ ಸಿ ಎಂ ಎಷ್ಟಪ್ಪ ಅಂತಂದ್ ಹೇಳಿದ್ರೆ 120 ಐತೆ. ಆಮೇಲೆ ಎಚ್ ಸಿ ಎಫ್ ಎಷ್ಟೈತಪ್ಪ ಅಂತಂದ್ ಹೇಳಿದ್ರೆ 5 ಐತೆ. ಹಾಗಾದ್ರ ಸೊ ನನಗೇನಪ್ಪಾ ಅಂತಂದ್ ಹೇಳಿದ್ರೆ ಎ ಸ್ಕ್ವೇರ್ ಮತ್ತು ಬಿ ಸ್ಕ್ವೇರ್ ವ್ಯಾಲ್ಯೂ ಕಂಡಿಡಿ. ಸೊ ಎರಡ್ ನಂಬರ್ಸ್ ಗಳಿದಾವ, 2 ನಂಬರ್ಸ್, ದೇರ್ ಎಲ್ ಸಿ ಎಂ ಈಸ್ 120. ಆಮೇಲೆ ಎಚ್ ಸಿ ಎಫ್ ಎಷ್ಟಿದೆ 5 ಇದೆ. ಹಾಗಾದ್ರೆ ನನಗೇನಪ್ಪಾ ಅಂತಂದ್ ಹೇಳಿದ್ರೆ ಇದ್ರದ್ದು ಆನ್ಸರ್ ಬೇಕು, ಕಂಡಿಡೀರಿ ನೋಡೋಣ. ನಿಮ್ಗೆ ಅನಿಸ್ತಿರ್ಬೇಕಲ್ಲ ಸರ್ ಓಲ್ಡ್ ವಿಡಿಯೋಸ್ ಗಳನ್ನ ನೋಡಿಲ್ರಿ, ಇನ್ನೂ ನೋಡಿಲ್ಲ. ತಪ್ಪ ಯಾರದ್ರಿ? ತಪ್ಪು ನಿಮ್ದು. ನೋಡ್ಬೇಕು, ಓದ್ಬೇಕು. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ವ್ಯಾಲ್ಯೂ ಬೇಕು ನನಗೆ. ಮೊದ್ಲೇನು ಎ ಮತ್ತು ಬಿ ವ್ಯಾಲ್ಯೂ ಕಂಡಿಡ್ಬೇಕು, ಅದಾದ ನಂತರ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಸೊ ನಿಮ್ ಈಸಿ ಆಗ್ಲಿ ಅಂತಂದ್ ಹೇಳಿ ಇನ್ನೊಂದು ಕೊಡ್ತೇನೆ ನೋಡಿ. ಸೊ ಎಲ್ ಸಿ ಎಂ 120 ಆಯ್ತಾ, ಎಚ್ ಸಿ ಎಫ್ 5 ಆಯ್ತಾ. ಅದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಎ ವ್ಯಾಲ್ಯೂ ಎಷ್ಟಿದೆ ಅಂತಂದ್ ಹೇಳಿದ್ರೆ 4 ಇದೆ. ಎ ವ್ಯಾಲ್ಯೂ ಎಷ್ಟಿದೆಪ್ಪ ಅಂತಂದ್ ಹೇಳಿದ್ರೆ 4 ಇದೆ. ಇವಾಗ ಟ್ರೈ ಮಾಡ್ರಿ ಈಸಿಯಾಗಿ. ಎ ವ್ಯಾಲ್ಯೂ 4 ಇದೆ.
ಸೊ ನೋಡ್ರಿ, ಎ ಮತ್ತು ಬಿ ಅಂತಂದ್ ಹೇಳಿ ಎರಡೇನಪ್ಪಾ ಅಂತಂದ್ರೆ ಸಂಖ್ಯೆಗಳಿದಾವ. ಅದ್ರಲ್ಲಿ ಎ ವ್ಯಾಲ್ಯೂ ಎಷ್ಟೈತಿ? 4 ಐತಿ. ಬಟ್ ಅದ್ರ ಎ ಮತ್ತು ಬಿ ಏನಂತಂದ್ ಹೇಳಿ ಎಲ್ ಸಿ ಎಂ 120 ಐತಿ, ಎಚ್ ಸಿ ಎಫ್ 5 ಐತಿ. ಸೊ ಹಂಗಾದ್ರೆ ನಮ್ದು ಇದು ಎಷ್ಟಾಗತ್ತ ಅಂತಂದ್ ಹೇಳಿ. ಸೊ ನಿಮ್ಗೊಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಫಾರ್ಮುಲಾ ಐತೆ. ಸೊ ಫಾರ್ಮುಲಾ ಯಾರಾದ್ರೂ ಹೇಳ್ತೀರಾ? ಏನೈತಿ ಫಾರ್ಮುಲಾ? ಫಾರ್ಮುಲಾ ಸೊ ಒಂದು ಸೂತ್ರ ಐತ. ಈ ತರ ಕ್ವಶನ್ಸ್ ಗಳು ಬಂದಾಗ ಒಂದು ಸೂತ್ರ ಐತ. ಆ ಸೂತ್ರ ಯಾವುದು? ಎಸ್, ವೆರಿ ಗುಡ್. ಎಲ್ ಸಿ ಎಂ ಇಂಟು ಎಚ್ ಸಿ ಎಫ್ ಈಕ್ವಲ್ ಟು ಎ ಇಂಟು ಬಿ ಅಂತಂದ ಹೇಳಿನಪ್ಪಾ ಅಂತಂದ್ರೆ ಒಂದು ಫಾರ್ಮುಲಾ ಐತೆ. ಸೊ ಇಲ್ಲಿ ಎಲ್ ಸಿ ಎಂ ಎಷ್ಟೈತಿ? 120 ಇಂಟು ಎಚ್ ಸಿ ಎಫ್ ಎಷ್ಟೈತಿ? 5 ಐತಿ. ಅದ್ರೊಳಗೇನಪ್ಪಾ ಅಂತಂದ್ರೆ ಒಂದ್ ವ್ಯಾಲ್ಯೂ ಎಷ್ಟೈತಿ? 4 ಐತಿ. ಆಮೇಲೆ ಬಿ ವ್ಯಾಲ್ಯೂನ ಕಂಡಿಡ್ಬೇಕು. ಸೊ ಇಲ್ಲಿ ಬಿ ವ್ಯಾಲ್ಯೂ ಎಷ್ಟಾಗತ್ತ? 120 ಇಂಟು 5 ಡಿವೈಡೆಡ್ ಬೈ 4. ಸೊ 4 ಒಂದ್ಲೆ 4 ಮೂರ್ಲೆ 12. ಸೊ ಇಲ್ಲಿ ಎಷ್ಟಾಗತ್ತಪ್ಪ ಅಂತಂದ ಹೇಳಿದ್ರೆ ಇದು 150 ಆಯ್ತು. ಬಿ ವ್ಯಾಲ್ಯೂ ಎಷ್ಟಾಯ್ತಪ್ಪ ಅಂತಂದ ಹೇಳಿದ್ರೆ 150 ಆಯ್ತು. ಬಿ ವ್ಯಾಲ್ಯೂ ಎಷ್ಟಾಯ್ತು? 150. ಸೊ ಅದಾದ ನಂತರ ನಮ್ಗೆ ಏನ್ ಬೇಕಾಗಿತಿ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ವ್ಯಾಲ್ಯೂ ಬೇಕಾಗಿತ್ತು. ಸೊ ಎ ಎಷ್ಟೈತಿ? 4 ಸ್ಕ್ವೇರ್. ಅದಾದ ನಂತರ ಬಿ ಎಷ್ಟೈತಿ? 150 ಸ್ಕ್ವೇರ್. ಎಷ್ಟಾಗತ್ತೆ ಇದು? ಸೊ ನಾವ್ ನಿಮ್ಗೆಲ್ರಿಗೂ ಹೇಳಿದ್ದೆಲ್ಲ, 1ರಿಂದ ಏನಪ್ಪಾ ಅಂತಂದ ಹೇಳಿದ್ರೆ 20ರವರೆಗೂ ಸ್ಕ್ವೇರ್ ಗಳನ್ನ ಕಂಡಿಡಿರಿ, 1ರಿಂದ 20ರವರೆಗೂ ಏನಂತಂದ ಹೇಳಿದ್ರೆ ಕ್ಯೂಬ್ ಗಳನ್ನ ಕಂಡಿಡಿರಿ ಅಂತಂದ ಹೇಳಿ. ಸೊ ಅವ್ರಿಗೆಲ್ಲ ಏನಂತಂದ ಹೇಳಿ ಈಸಿಯಾಗಿ ಸಾಲ್ವ್ ಮಾಡಕ್ ಬರುತ್ತೆ. 4ರ ಸ್ಕ್ವೇರ್ ಎಷ್ಟಾಗತ್ತ? 16 ಆಗತ್ತ. ಅದಾದ ನಂತರ ಇದ್ರದ್ ಸ್ಕ್ವೇರ್ ಎಷ್ಟಾಗತ್ತ? ಇಷ್ಟು ವ್ಯಾಲ್ಯೂ ಆಗತ್ತ. ಸರ್ ಇದು ಹೆಂಗ್ ಬಂತ್ರಿ? ಸರ್ 150 ಸ್ಕ್ವೇರ್ ಅಂತಂದ ಹೇಳಿದ್ರೆ ನಮ್ಗೆ 15 ಗೊತ್ತು. 15 ಸ್ಕ್ವೇರ್ ಎಷ್ಟು? 225. ಆಮೇಲೆ 2 ಜೀರೋಗಳನ್ನ ಇಡಬೇಕು. ಇಷ್ಟ ಆಗತ್ತ. ಅದಾದ ನಂತರ ಇದನ್ನ ಕೂಡಿಸ್ರಿ ಎಲ್ಲಾನು. ಇಷ್ಟೇನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಆನ್ಸರ್ ಬರುತ್ತೆ. ಸೊ ಎಲ್ಲಾನು ಪ್ರತಿಯೊಂದನ್ನು ಏನಂತಂದ ಹೇಳಿದ್ರೆ ಸಾಲ್ವ್ ಮಾಡಕ್ ಟ್ರೈ ಮಾಡಿ. ನಾವು ಹಿಂದೆ ಏನಂತಂದ ಹೇಳಿದ್ರೆ ವಿಡಿಯೋಸ್ ಗಳನ್ನ ಬಿಟ್ಟಿದ್ದೇವೆ ಅಂತಂದ ಹೇಳಿದ್ರೆ ಅವುಗಳನ್ನ ಹಂಗ ಬಿಟ್ಬಿಡೋಂಗಿಲ್ಲ. ಎಸ್, ಇನ್ನೊಂದು ಟ್ರೈ ಮಾಡ್ರಿ. ಸೊ ಇದು ಮೂರು ಸಂಖ್ಯೆಗಳದೇನಪ್ಪಾ ಅಂತಂದ ಹೇಳಿದ್ರೆ ಎಲ್ ಸಿ ಎಂ ಅನ್ನ ಕಂಡಿಡಿ. ಮೂರು ಸಂಖ್ಯೆಗಳದೇನಪ್ಪಾ ಅಂತಂದ ಹೇಳಿದ್ರೆ ಎಲ್ ಸಿ ಎಂ ಕಂಡಿಡಿ. ಎಲ್ಲ ಹೇಳಿದ್ದೆಲ್ಲ ಮರ್ತ್ ಬಿಟ್ಟಿದಿರಿ ನೀವು. 120, 150 ಮತ್ತು 60ರ ಎಲ್ ಸಿ ಎಂ ಎಷ್ಟಾಗತ್ತ? ಸೊ 120, 150 ಮತ್ತು 60ರದ್ದು ಎಲ್ ಸಿ ಎಂ ಎಷ್ಟಾಗತ್ತ? ಉಳ್ದವರೆಲ್ಲ ಆನ್ಸರ್ ಹೇಳ್ತಿರೋಪ್ಪ ಏನ್ ಹೆಂಗ? ನೋಡ್ರಪ್ಪ, ಇವಾಗ್ಲೇ ಹೇಳ್ತಿದೀನಿ, ಕರೆಕ್ಟ್ ಆಗಿ ಸ್ಟಡಿ ಮಾಡ್ರಿ. ನಿಮ್ ಮೇಲೆ ಏನಂತಂದ ಹೇಳಿದ್ರೆ ಒಂದ್ ನಂಬಿಕೆ ಇರತ್ತ. ನೀವು ನನ್ ಮೇಲೆ ನಂಬಿಕೆ ಇಟ್ಕೊಂಡಿರ್ತೀರಿ. ಸೊ ನಾನು ಡೈಲಿ ಹೇಳ್ಕೊಂತ ಹೋಗ್ತೇನೆ. ಹಿಂದ್ಗಡೆದೆಲ್ಲ ಮರ್ಕೊಂತ ಹೋದ್ರೆ ಸರಿ ಇರಂಗಿಲ್ಲ. ಸೊ ಯಾವತ್ತೋ ಒಂದಿನ ಏನಂತಂದ ಹೇಳಿದ್ರೆ ಬಂದ್ ಈ ತರ ಎಲ್ಲ ಟಾಪಿಕ್ಸ್ ಗಳನ್ನ ಒಂದ್ಸರಿ ರಿವಿಷನ್ ಮಾಡಿನ ಅಂತಂದ ಹೇಳಿದ್ರೆ ಎಲ್ಲಾನು ತಲೆಯಾಗ ಕೂತ್ಬಿಡತ್ತ. ಈಗ ಯಾರೋ ಒಬ್ರು ಹೇಳಕತ್ತೀರಿ, ಸರ್ ಮ್ಯಾಥಮೆಟಿಕ್ಸ್ ವಿಡಿಯೋಸ್ ಬಿಡಿಸ್ರಿ, ಆ ವಿಡಿಯೋಸ್ ಬಿಡಿಸ್ರಿ. ಎಷ್ಟು ಕಾನ್ಸೆಪ್ಟ್ ಗಳು ಕವರ್ ಆಗಿದಾವ್ ನಿಮ್ಗೆ ಗೊತ್ತೈತಾ? ಎಷ್ಟೊಂದು ಟಾಪಿಕ್ಸ್ ಗಳು ಕವರ್ ಆಗಿದೆ. ಈಗ ಏನ್ ನಾನು ಮಾಡಿದ್ನಲ್ಲ, 10 ಕ್ವಶನ್ಸ್ ಗಳು ಸಾಲ್ವ್ ಮಾಡೋಷ್ಟು ಕಾನ್ಸೆಪ್ಟ್ ಗಳು ಕವರ್ ಆಗಿದಾವೆ ಇವಾಗ. ಎಸ್, ಟ್ರೈ ಮಾಡಿ ನೋಡ್ರಿ. ಸೊ ನಾವು ಯಾವಾಗ್ಲೂ ಏನಂತಂದ್ ಹೇಳಿದ್ರೆ 2ರಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಡಿವೈಡ್ ಮಾಡ್ಕೊಂತ ಹೋಗ್ಬೇಕು. ಸೊ ಇಲ್ಲೇನಂತ ಎಲ್ಲಾ ಸಮಸಂಖ್ಯೆಗಳು ಇರೋದ್ರಿಂದ
ಸೊ 2 6 12 ಇದು 0 ಹಂಗ ಬರುತ್ತ ಅಂದ್ರ ಸೊ 2 6 120 ಆಗತ್ತ. ಸೇಮ್ ಅದೇ ತರ ನೋಡ್ರಿ. ಸೊ 2 7 14 ಆಗತ್ತ, 1 ಉಳಿಯುತ್ತೆ, ಇದು 10 ಆಗತ್ತ, 2 5 10. ಆಮೇಲೆ ನೆಕ್ಸ್ಟ್ ನೋಡ್ರಿ 2 3 6 0 ಹಂಗ ಅಂದ್ರೆ 2 30 60 ಆಯ್ತು. ನೆಕ್ಸ್ಟ್ ನೋಡ್ರಿ ಹಂಗ ಡಿವೈಡ್ ಮಾಡ್ಬೇಕು. ಸೊ 2 30 60 ಅದಾದ ನಂತರ ಇದು 75 ಡಿವೈಡ್ ಆಗತ್ತಾ? ಆಗಂಗಿಲ್ಲ. ಸೊ ನೆಕ್ಸ್ಟ್ ಯಾವ್ದ್ರಿಂದ ಆಗತ್ತ ನೋಡ್ರಿ? 3ರಿಂದ ಡಿವೈಡ್ ಆಗತ್ತಾ? ಎಸ್ ಸರ್. 3 20 60. ಆಮೇಲೆ 3 2 6 1 ಉಳಿತು 15 ಆಯ್ತು. 3 5 15. ಆಮೇಲೆ ನೆಕ್ಸ್ಟ್ ನೋಡ್ರಿ 3 10 30. ನೆಕ್ಸ್ಟ್ ಎಲ್ಲಾನು ಡಿವೈಡ್ ಆಗ್ತಾವ? 2ರಿಂದ ಡಿವೈಡ್ ಆಗತ್ತಾ? ನೋಡ್ರಿ ಟ್ರೈ ಮಾಡ್ರಿ, ಆಗಂಗಿಲ್ಲ. 3ರಿಂದ ಆಗಂಗಿಲ್ಲ. ನೆಕ್ಸ್ಟ್ 5ರಿಂದ ಡಿವೈಡ್ ಆಗತ್ತ. 5 4 20, 5 5 25, ಆಮೇಲೆ 5 2 10. ಸೊ ನೆಕ್ಸ್ಟ್ ನೋಡ್ರಿ 3 ಸಂಖ್ಯೆಗಳು ಯಾವ್ದಾದ್ರು ಒಂದ್ ಸಂಖ್ಯೆಯಿಂದ ಡಿವೈಡ್ ಆಗತ್ತಾ? ಯಾರೋ HCF ಎಷ್ಟು ಅಂತಂದ್ ಹೇಳಿದ್ರು. ಸೊ 3 ಸಂಖ್ಯೆಗಳು ಡಿವೈಡ್ ಆಗ್ತಾವ? ಇಲ್ಲ ಸರ್. ಇದೊಂದ್ ಏನಂತಂದ್ ಹೇಳಿ ಡಿವೈಡ್ ಆಗಂಗಿಲ್ಲ. ಸೊ ಅಲ್ಲಿಗೆ ಏನಂತಂದ್ ಹೇಳಿದ್ರೆ ನಾವು ಕ್ಯಾಲ್ಕುಲೇಷನ್ ನ ಸ್ಟಾಪ್ ಮಾಡೋದ್ ಬಿಡ್ತೀವಿ. 2 ಏನಂತಂದ್ ಹೇಳಿದ್ರೆ 3 ಸಂಖ್ಯೆಗಳನ್ನ ಡಿವೈಡ್ ಮಾಡ್ತಾ 3 ಇದು ಕೂಡ ಏನಂತಂದ್ ಹೇಳಿದ್ರೆ 3 ಸಂಖ್ಯೆಗಳನ್ನ ಡಿವೈಡ್ ಮಾಡುತ್ತಾ 5 ಕೂಡ ಏನಂತಂದ್ ಹೇಳಿದ್ರೆ 3 ಸಂಖ್ಯೆಗಳನ್ನ ಡಿವೈಡ್ ಮಾಡೋದ್ರಿಂದ ನಮ್ದು HCF ಎಷ್ಟಾಗತ್ತ? 2 ಇಂಟು 3 ಇಂಟು 5. ಸೊ ಎಷ್ಟಾಯ್ತು? 2 3 6, 6 5 30. 30 ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು HCF ಆಗತ್ತ. ಸೊ ಯಾರ್ಯಾರು ಮಾಡಿದಿರಿ ಎಲ್ರಿಗೂ ವೆರಿ ಗುಡ್. ಸೊ ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ನಾವು ಇಲ್ಲಿಗೆ ಸ್ಟಾಪ್ ಮಾಡ್ತೇವೇನ? ಮಾಡಂಗಿಲ್ಲ. ಇದು 1 ಡಿವೈಡ್ ಆಗ್ಲಿಲ್ಲ ಅಂದ್ರೆ ಏನು? ಇನ್ನು 2 ಡಿವೈಡ್ ಆಗ್ತಾವಲ್ಲ, ಇವ್ನ 2ರಿಂದ. ಸೊ 2 2 4 ಇದು ಡಿವೈಡ್ ಆಗಂಗಿಲ್ಲ, ಹಂಗೆ ಇಟ್ಕೊಂತೀವಿ. ಆಮೇಲೆ 2 1 2. ಇಲ್ಲಿಗೆ ಏನಪ್ಪಾ ಅಂತಂದ್ ಹೇಳಿದ್ರೆ 3 ಡಿವೈಡ್ ಆಗಂಗಿಲ್ಲ, ಸ್ಟಾಪ್ ಮಾಡ್ಬಿಡ್ತೀವಿ. ಅವಾಗ ನಾವು LCM ಅನ್ನ ಕಂಡುಕೊಂತೀವಿ. ಏನು? ಎಲ್ಲಾನು ಇಂಟು ಮಾಡ್ಬೇಕು. ಸೊ 2 ಇಂಟು 3 ಇಂಟು 5. ಆಮೇಲೆ ನೆಕ್ಸ್ಟ್ ಇವನು ಕೂಡ ಏನಂತಂದ್ರೆ ಇಂಟು ಮಾಡ್ಬೇಕು. ಸೊ ಇಂಟು 5 ಇಂಟು 1 ಎಲ್ಲಾನು ತಗೊಂಡೆ. ಸೊ 2 3 6, 6 5 30, 32 60. ಸೊ 62 ಎಷ್ಟಾಗತ್ತ? 120. ಆಮೇಲೆ ನೆಕ್ಸ್ಟ್ 120 ಆಯ್ತು. 120 ಇಂಟು 5 ಎಷ್ಟಾಗತ್ತ? 5 1 5 0 0, 5 2 10, 5 1 5 6. ಸೊ ಏನಪ್ಪಾ ಅಂತಂದ್ ಹೇಳಿದ್ರೆ 600 ಏನಾಗತ್ತ? ನಮ್ದು LCM ಬರುತ್ತ. ಸೊ ಇದೆಲ್ರಿಗೂ ಅರ್ಥ ಆಯ್ತಾ? ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇನ್ನೊಂದು ಕ್ವಶನ್ ಕೇಳಿದೆ, ಇನ್ನೊಂದು ಮಾಡೋಣ. 200, 180. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 420. ಸೊ ಇದ್ರದ್ದೇನಪ್ಪಾ ಅಂತಂದ್ ಹೇಳಿದ್ರೆ LCM ಮತ್ತು HCF ಅನ್ನ ಏನಂತಂದ್ ಹೇಳಿದ್ರೆ ಕಂಡಿಡಿ. ಸೊ ಇನ್ನೊಂದು ಕ್ವಶನ್ ಅನ್ನ ರಿಪೀಟ್ ಮಾಡ್ತೀನಿ. ಸಿಂಪಲ್ ಇಂಟ್ರೆಸ್ಟ್ ನ ನಾನು ಆಮೇಲೆ ಮತ್ತೆ ತಗೊಂಡ್ ಹೋಗ್ತೀನಿ. ಟ್ರೈ ಮಾಡ್ರಿ, ಎಲ್ರು ಟ್ರೈ ಮಾಡ್ರಿ. ನಿಮ್ಗೆ ಎಷ್ಟು ಟಾಪಿಕ್ಸ್ ಗಳನ್ನ ಹೇಳ್ತೀವೋ ಅಷ್ಟು ಟಾಪಿಕ್ಸ್ ನ ಪರ್ಫೆಕ್ಟ್ ಮಾಡ್ರಿ ಅಂದ್ರೆ ಸಾಕು. ಉಳಿದವ್ರ ತರ ಏನಂತಂದ್ ಹೇಳಿದ್ರೆ 4-5 ಬುಕ್ಸ್ ಗಳನ್ನ ಬೇಡ. ನಿಮ್ಗೆ ಎಕ್ಸಾಮ್ಸ್ ಗಳು ಏನಂತಂದ್ ಹೇಳಿದ್ರೆ ರಿಪೀಟ್ ಆಗ್ತಾವ. ಕ್ವಶನ್ಸ್ ಗಳು ಏನಂತಂದ್ ಹೇಳಿದ್ರೆ ತುಂಬಾ ರಿಪೀಟ್ ಆಗ್ತಾವ. ನೆನ್ಪಿಟ್ಕೊಳ್ರಿ, ಮೊದ್ಲಿನ 5 ಕ್ವಶನ್ ಪೇಪರ್ಸ್ ಗಳು ಏನದಾವ ಅಂತಂದ್ ಹೇಳಿದ್ರೆ ಬೇರೆ ಬೇರೆ ಎಕ್ಸಾಮ್ಸ್ ಗಳಲ್ಲಿ ಕೇಳಿರೋ ಕ್ವಶನ್ಸ್ ಗಳನ್ನ ಹಾಕಿದೀನಿ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಇನ್ ಬೇರೆ ಕ್ವಶನ್ಸ್ ಗಳು ಬರ್ತಾವ. ಸೊ ನಿಮ್ಗೆ ಟೋಟಲ್ ಆಗಿ 20 ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತೀನಿ ಅಂತಂದ್ ಹೇಳಿದ್ದೆ. ಬಟ್ ಆದ್ರೆ 25ರಿಂದ 30 ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತೀನಿ. ಸೊ ಏಪ್ರಿಲ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ವಾರದಲ್ಲಿ 2 ಕ್ವಶನ್ ಪೇಪರ್ಸ್ ಗಳ ಇರ್ತಾವ, 2 ಟೆಸ್ಟ್ ಇರ್ತಾವ. ಏಪ್ರಿಲ್ 1ನೇ ತಾರೀಕಿಂದ 2 ಟೆಸ್ಟ್ ಗಳು ಇರ್ತಾವ ನಿಮ್ಗೆ. ಸೊ ಒಂದ್ ಟೆಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಬುಧವಾರ ಇರುತ್ತೆ, ಇನ್ನೊಂದು ರವಿವಾರ ಇರುತ್ತೆ. ಎಸ್, ಆನ್ಸರ್ ಹಾಕ್ರಿ. ಎಸ್, ಟ್ರೈ ಮಾಡೋಣ. ಎಸ್, ಇಲ್ಲಿ ನೋಡ್ರಿ ಇವೇನಪ್ಪಾ ಅಂತಂದ್ ಹೇಳಿದ್ರೆ 3 ಡಿವೈಡ್ ಮಾಡ್ಕೊಂತ ಹೋಗ್ಬೇಕು. ಸೊ ಎಲ್ಲಾ ಸಮ ಸಂಖ್ಯೆ ಇರೋದ್ರಿಂದ ಯಾವಾಗ್ಲೂ ಫಸ್ಟ್ 2ರಿಂದನ ಸ್ಟಾರ್ಟ್ ಮಾಡ್ಬೇಕು. ಸೊ 2 ನೂರ್ಲೆ ಏನಪ್ಪಾ ಅಂತಂದ್ ಹೇಳಿದ್ರೆ 200 ಆಗತ್ತ. ಇದು 2 9 18 ಆಗತ್ತ. ಸೊ ಅಂದ್ರೆ 2 90 ಏನಪ್ಪಾ ಅಂತಂದ್ ಹೇಳಿದ್ರೆ 180.
ಆಮೇಲೆ 2 4, ನೆಕ್ಸ್ಟ್ ಇದ್ ನೋಡ್ರಿ 2 1 2 0 ಹಂಗೆ ಬರುತ್ತೆ. ನೆಕ್ಸ್ಟ್ ನೋಡ್ರಿ ಎಲ್ಲಾ ಸಮ ಸಂಖ್ಯೆ ಆಗಿರೋದ್ರಿಂದ ಮತ್ತೆ 2ರಿಂದ ಸರಿ 2 5 10 ಇದಾಗತ್ತ. ಆಮೇಲೆ ಸೊ ಇದ್ ನೋಡ್ರಿ 2 4 8 ಆಗತ್ತ, 1 ಉಳಿತು 10 ಆಯ್ತು, 2 5 10. ಸೊ ಅದಾದ ನಂತರ ಇದ್ ನೋಡ್ರಿ 2 1 2, ಸೊ ಇದು 0 ಆಯ್ತು, 2 5 10 ಅಂದ್ರೆ 205 ಏನಂತಂದ ಹೇಳಿದ್ರೆ 10 ಆಗತ್ತ. ಸೊ ಇನ್ಮೇಲೆ ನೋಡ್ರಿ ಮೂರು ಸಂಖ್ಯೆಗಳು ಯಾವ್ದ್ರಿಂದ ಡಿವೈಡ್ ಆಗ್ತಾವ? 2ರಿಂದ. ಸರಿ ಇದು ಡಿವೈಡ್ ಆಗಂಗಿಲ್ಲ. 3ರಿಂದ ನೋಡ್ರಿ ಇದು ಡಿವೈಡ್ ಆಗಂಗಿಲ್ಲ. 5ರಿಂದ ಡಿವೈಡ್ ಆಗತ್ತ. 5 10 50, 5 9 45, 5 2 10, 5 1 5. ಮತ್ತೇನಪ್ಪಾ ಅಂತಂದ ಹೇಳಿದ್ರೆ ಮೂರು ಸಂಖ್ಯೆಗಳು ಯಾವ್ದ್ರಿಂದ ಡಿವೈಡ್ ಆಗ್ತಾವ? ಟ್ರೈ ಮಾಡ್ರಿ. 2ರಿಂದ ಆಗತ್ತಾ, 3ರಿಂದ ಆಗತ್ತಾ, 5ರಿಂದ ಆಗತ್ತಾ, 7ರಿಂದ ಆಗತ್ತಾ? ಆಗಂಗಿಲ್ಲ. ಇಲ್ಲಿ ಸ್ಟಾಪ್ ಮಾಡ್ಬೇಕು. ಆಗಂಗಿಲ್ಲ ಅಂತಂದ ಹೇಳಿದ್ರೆ ಸ್ಟಾಪ್ ಮಾಡಿಬಿಡ್ಬೇಕು. 9ರಿಂದ ಆಗುತ್ತೆ ನೋಡ್ಬೇಕು. ಸೊ ಎಲ್ಲಾನು ಏನಂತಂದ ಹೇಳಿದ್ರೆ 2 3 5 7 9 ಇವುದ್ರಿಂದಾನೇ ಅಂತಂದ ಹೇಳಿದ್ರೆ ಡಿವೈಡ್ ಬೈ ಮಾಡ್ಬೇಕು. ಯಾವ್ದು ಬರ್ಲಿಲ್ಲ ಅಂತಂದ ಹೇಳಿದ್ರೆ ಬಿಟ್ ಬಿಡ್ಬೇಕು. ಸೊ ಅವಾಗ ಏನಂತಂದ ಹೇಳಿದ್ರೆ LCM ಅನ್ನ ಸಾರಿ HCF ಅನ್ನ ತಗೋಬೇಕು. HCF ಎಷ್ಟಾಗತ್ತ? ಮೂರು ಸಂಖ್ಯೆಗಳು ಡಿವೈಡ್ ಮಾಡೋ ಸಂಖ್ಯೆಗಳು ಯಾವು? 2 2 5. 2 ಇಂಟು 2 ಇಂಟು 5 ಎಷ್ಟಾಯ್ತು? ಸೊ 2 2 4, 4 5 20. ಸೊ 20 ಏನಪ್ಪಾ ಅಂತಂದ ಹೇಳಿದ್ರೆ ನಮ್ದು HCF ಆಯ್ತು. ಸೊ ಎಷ್ಟು ಜನರಿಗೆ ಬಂತಿದೆ ಆನ್ಸರ್? ಸೊ ಎಲ್ರಿಗೂ ಏನಪ್ಪಾ ಅಂತಂದ ಹೇಳಿದ್ರೆ ವೆರಿ ಗುಡ್. ಸೊ ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗಿ ಸ್ಟಡಿ ಮಾಡತ್ತೀರಿ. ನೆಕ್ಸ್ಟ್ ಏನಂತಂದ ಹೇಳಿದ್ರೆ ನಮಗ್ ಬರುತ್ತೋ ಇಲ್ಲ ನೋಡ್ಬೇಕು. ಸರ್ ಯಾವ್ದಾದ್ರು ಎರಡು ಸಂಖ್ಯೆಗಳು ಡಿವೈಡ್ ಆಗ್ತಾವ? ಎಸ್ ಸರ್ ಆಗ್ತಾವ್ರಿ. 3ರಿಂದ ಆಗತ್ತ ನೋಡ್ರಿ. 10 ಆಗಂಗಿಲ್ಲ, ಹಂಗ ಬರ್ಕೊಂಡೆ. ಇದು 3 3 9, 3 7 21. ಇಲ್ಲಿ ಏನಂತಂದ ಹೇಳಿದ್ರೆ ಸ್ಟಾಪ್ ಮಾಡ್ಬೇಕು. ಯಾವ್ದು ಸಂಖ್ಯೆಗಳು ಡಿವೈಡ್ ಆಗಂಗಿಲ್ಲ. LCM ಎಷ್ಟಾಗತ್ತ ನೋಡ್ರಿ? 2 ಇಂಟು 2 ಇಂಟು 5 ಇಂಟು 3 ಇಂಟು 10 ಇಂಟು 3 ಇಂಟು 7. ಸೊ ಇದನ್ನೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ನೀವು ಇದನ್ನ ಮಾಡ್ಕೊಬೇಕು. ಇಂಟು ಮಾಡ್ಕೊಡ್ರಿ ಎಲ್ಲಾನು ಎಷ್ಟು ಬರುತ್ತೆ ನೋಡ್ರಿ? 2 ಇಂಟು 2 ಇಂಟು 5. ಇದು ಕ್ಯಾಲ್ಕುಲೇಟರ್ ಯೂಸ್ ಮಾಡಕ್ ಹೋಗ್ಬೇಡ್ರಿ, ನೀವ ಡೈರೆಕ್ಟ್ ಆಗಿ ಮಾಡ್ರಿ. 2 ಇಂಟು 2 ಮಾಡಿದ್ರೆ ಎಷ್ಟಾಗತ್ತ? 4 ಆಗತ್ತ. ಇಂಟು ಮಾಡಿದ್ರೆ 5 ಮಾಡಿದ್ರೆ ಎಷ್ಟಾಗತ್ತ? 20 ಆಗತ್ತ. ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಇಂಟು 3 ಮಾಡಿದ್ರೆ ಎಷ್ಟಾಗತ್ತ ನೋಡ್ರಿ? 60 ಆಗತ್ತ. 60 ಇಂಟು 10 ಎಷ್ಟಾಗತ್ತ? 600 ಆಗತ್ತ. 600 ಇಂಟು 3 ಎಷ್ಟಾಗತ್ತ? 1800. 1800 ಇಂಟು 7 ಎಷ್ಟಾಗತ್ತ? 12600 ಆಗತ್ತ. 12600 ಏನಪ್ಪಾ ಅಂತಂದ ಹೇಳಿದ್ರೆ ನಮ್ದು LCM ಬರುತ್ತೆ. ಎಸ್ ಎಲ್ರಿಗೂ ಕ್ಲಿಯರ್ ಆಯ್ತು? ಸೊ ನೀವು ಯಾರ್ಯಾರು ಕ್ಲರ್ಕ್ ಎಕ್ಸಾಮ್ಸ್ ಗಳನ್ನ, ಟೆಕ್ನಿಕಲ್ ಎಕ್ಸಾಮ್ಸ್ ಗಳನ್ನ ಯಾರು ಸಪರೇಟ್ ಆಗಿ ಬರ್ಯಾಕತ್ತೀರಿ, ಕ್ಲರ್ಕ್ ಅದಾದ ನಂತರ ಟೆಕ್ನಿಕಲ್ ಯಾರಿದ್ದೀರಿ, ಸೊ ನನಗೆ ನಾಳೆ ಏನಪ್ಪಾ ಅಂತಂದ ಹೇಳಿದ್ರೆ ಮೆಸೇಜ್ ಹಾಕ್ರಿ. ಸೊ ನಾವು ನಿಮ್ಗೆ ಸಪರೇಟ್ ಆಗಿ ಎಕ್ಸಾಮ್ಸ್ ಗಳನ್ನ ಕಂಡಕ್ಟ್ ಮಾಡ್ತೀವಿ. ಸೊ ಕ್ಲರ್ಕ್ ಮತ್ತು ಟೆಕ್ನಿಕಲ್ ಅಷ್ಟೇ. ಸೊ GD ಆಮೇಲೆ ನೆಕ್ಸ್ಟ್ ಟ್ರೇಡ್ ಮೆನ್ಸ್ ಗಾರ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ ಸೇಮ್ ಕ್ವಶನ್ ಪೇಪರ್ ಇರುತ್ತೆ. ಸೊ ಯಾರೋ ಒಬ್ರು ಕ್ವಶನ್ ಕೇಳಿದ್ರು ನೋಡಿ, ಸರ್ ಕ್ಲರ್ಕ್ ದವ್ರಿಗೆ ಸಪರೇಟ್ ಇಲ್ಲೇನ್ರಿ? ಎಸ್ ನಿಮ್ಗೆ ಸಪರೇಟ್ ಆಗೈತಾ? ಸೊ ನೀವು ನಾಳೆ ಏನಂತಂದ ಹೇಳಿದ್ರೆ ನಂಗೆ ಮೆಸೇಜ್ ಹಾಕ್ರಿ. ಸರ್ ನಾವು ಕ್ಲರ್ಕ್ ರೀ ಆಲ್ರೆಡಿ ಏನಂತಂದ ಹೇಳಿದ್ರೆ ಗ್ರೂಪ್ ಅಲ್ಲಿ ಇದೀವಿ ಅಂತಂದ ಹೇಳಿ ಮೆಸೇಜ್ ಹಾಕ್ರಿ. ನಾನು ನಿಮ್ಗೆ ಸಪರೇಟ್ ಆಗಿ ಎಕ್ಸಾಮ್ಸ್ ಗಳನ್ನ ಕಂಡಕ್ಟ್ ಮಾಡ್ತೀನಿ. ಎಸ್ ಇಷ್ಟು ಕಾನ್ಸೆಪ್ಟ್ ಗಳದು. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಗಳನ್ನ ನಾವು ಮಾಡಿದ್ವಿ ನೋಡ್ರಿ. ಸೊ ಒಂದನೇ ಪದ ಏನಪ್ಪಾ ಅಂತಂದ ಹೇಳಿದ್ರೆ ಎರಡನೇ ಪದಕ್ಕೆ ಏನಂತಂದ ಹೇಳಿದ್ರೆ ರಿಲೇಟ್ ಆಗಿರುತ್ತೆ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಮೂರನೇ ಪದ ಏನಪ್ಪಾ ಅಂತಂದ ಹೇಳಿದ್ರೆ ನಾಲ್ಕನೇ ಪದಕ್ಕೆ ರಿಲೇಟ್ ಆಗಿರುತ್ತೆ. ಸೊ ಒಂದನೇ ಪದ ಏನಂತಂದ ಹೇಳಿದ್ರೆ ಎರಡನೇ ಪದಕ್ಕ, ಆಮೇಲೆ ಮೂರನೇ ಪದ ಏನಂತಂದ ಹೇಳಿದ್ರೆ ನಾಲ್ಕನೇ ಪದಕ್ಕೆ ರಿಲೇಟ್ ಆಗಿರುತ್ತೆ. ಸೊ ಈ ತರ ಕ್ವಶನ್ಸ್ ಗಳನ್ನ ಮಾಡಿದೀರಾ? ಸೊ ನಾನು ನಿಮ್ ಕ್ವಶನ್ಸ್ ಗಳನ್ನ ಹಾಕ್ತೀನಿ ನೋಡ್ರಿ ಇವಾಗ. ಸೊ ಅಮೆರಿಕ ಏನಪ್ಪಾ ಅಂತಂದ ಹೇಳಿದ್ರೆ ಸುಪೀರಿಯರ್ಗೆ ಏನಂತಂದ ಹೇಳಿದ್ರೆ ರಿಲೇಟ್ ಆಗೈತೆ. ಸುಪೀರಿಯರ್ ಸರೋವರ ಅಂತಂದ ಹೇಳ್ತೀವಿ. ಸುಪೀರಿಯರ್ ಸರೋವರಕ್ಕೆ ಏನಂತಂದ ಹೇಳಿದ್ರೆ ರಿಲೇಟ್ ಆಗೈತೆ. ಸೇಮ್ ಅದೇ ತರ ಏನಪ್ಪಾ ಅಂತಂದ ಹೇಳಿದ್ರೆ ರಷ್ಯಾ, ಸೊ ಯಾವ ಸರೋವರಕ್ಕೆ ರಿಲೇಟ್ ಆಗೈತೆ ನೋಡ್ರಿ. ಒಂದನೇ ಪದ ಏನಂತಂದ ಹೇಳಿದ್ರೆ ಎರಡನೇ ಪದಕ್ಕೆ ರಿಲೇಟ್ ಆಗೈತೆ. ಮೂರನೇ ಪದ ಏನಂತಂದ ಹೇಳಿದ್ರೆ ನಾಲ್ಕನೇ ಪದಕ್ಕೆ. ಸೊ ಅಮೆರಿಕ ಏನಂತಂದ ಹೇಳಿದ್ರೆ ಸುಪೀರಿಯರ್ಗಾದ್ರೆ ರಷ್ಯಾ ಏನಪ್ಪಾ ಅಂತಂದ ಹೇಳಿದ್ರೆ ಯಾವ ಸರೋವರಕ್ಕೆ ಸಮವಾಗೈತೆ. ಫಸ್ಟ್ ನಿಮ್ಗೆ ಏನಂತಂದ ಹೇಳಿದ್ರೆ ಆಪ್ಷನ್ ಏನಪ್ಪಾ ಅಂತಂದ ಹೇಳಿದ್ರೆ ಟಿ ಕಾಕ. ಸೊ ಅದಾದ ನಂತರ ಸೆಕೆಂಡ್ ಆಪ್ಷನ್ ಏನಪ್ಪಾ ಅಂತಂದ ಹೇಳಿದ್ರೆ ಐರಿ. ಸೊ ಥರ್ಡ್ ಆಪ್ಷನ್ ಏನಪ್ಪಾ ಅಂತಂದ ಹೇಳಿದ್ರೆ ಬೈಕಾಲ್. ಆಮೇಲೆ ಫೋರ್ತ್ ಆಪ್ಷನ್ ಯಾವ್ದಪ್ಪಾ ಅಂತಂದ ಹೇಳಿದ್ರೆ ಟಾಂಗಾನಿಕಾ.
ಸೊ ಇಲ್ಲಿ ಯಾವ್ದಪ್ಪ ಅಂತಂದ ಹೇಳಿದ್ರೆ ಯಾವ್ದು ಆನ್ಸರ್ ಆಗತ್ತ? ಎಸ್, ಟಿಟಿಕಾಕಾ ಸರೋವರ, ಐರಿ ಸರೋವರ, ಬೈಕಾಲ್ ಸರೋವರ, ಅದಾದ ನಂತರ ಟಾಂಗಾನಿಕಾ ಸರೋವರ. ಸೊ ಅಮೆರಿಕಾದಲ್ಲಿ ಏನಂತಂದ ಹೇಳಿದ್ರೆ ಸುಪೀರಿಯರ್ ಸರೋವರ ಇತ್ತು ಅಂತಂದ ಹೇಳಿದ್ರೆ ರಷ್ಯಾದಲ್ಲಿ ಯಾವ ಸರೋವರ ಐತೆ? ಎಸ್, ಇಲ್ಲಿ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಏನಂತಂದ ಹೇಳಿದ್ರೆ ಬೈಕಾಲ್ ಸರೋವರ. ರಷ್ಯಾದಲ್ಲಿ ಯಾವ್ದಪ್ಪ ಅಂತಂದ ಹೇಳಿದ್ರೆ ಬೈಕಾಲ್ ಸರೋವರ ಅಂತಂದ ಹೇಳ್ತೀವಿ. ಸುಪೀರಿಯರ್ ಸರೋವರವನ್ನ ನಾವು ಇನ್ನು ಏನಂತ ಕರಿತೀವಿ? ನೋಡ್ರಿ, ಸುಪೀರಿಯರ್ ಸರೋವರವನ್ನ ನಾವು ಇನ್ನು ಏನಂತ ಕರಿತೀವಿ? ಆನ್ಸರ್ ಬೈಕಾಲ್ ಸರೋವರಪ್ಪ, ಬೈಕಾಲ್ ಸರೋವರ. ಆನ್ಸರ್ ಡಿ ಅಲ್ಲ. ಲೇಕ್ ಟಾಂಗಾನಿಕಾ ಏನಂತಂದ ಹೇಳಿದ್ರೆ ಆಫ್ರಿಕಾದೊಳಗಡೆ ಬರುತ್ತೆ. ಲೇಕ್ ಐರಿ ಏನಪ್ಪಾ ಅಂತಂದ ಹೇಳಿದ್ರೆ ಅಮೆರಿಕಾದಲ್ಲಿ ಬರುತ್ತೆ. ಲೇಕ್ ಟಿಟಿಕಾಕಾ ಏನಂತಂದ ಹೇಳಿದ್ರೆ ದಕ್ಷಿಣ ಅಮೆರಿಕಾದಾಗ ಬರುತ್ತೆ. ಬೈಕಾಲ್ ಸರೋವರ ಏನಪ್ಪಾ ಅಂತಂದ ಹೇಳಿದ್ರೆ ರಷ್ಯಾದಾಗ ಬರುತ್ತೆ. ಸೊ ನಾನು ನಿಮ್ಗೊಂದು ಏನಂತಂದ ಹೇಳಿದ್ರೆ ಇವತ್ತು ಒಂದು ಓಲ್ಡ್ ವಿಡಿಯೋವನ್ನ ಹಾಕ್ತೀನಿ. ಓಲ್ಡ್ ವಿಡಿಯೋ ಮ್ಯಾಪ್ ಬೇಸ್ಡ್ ಕ್ವಶನ್ಸ್ಗಳು, ಅಂದ್ರೆ ಮ್ಯಾಪಿಂಗ್ ಪ್ರಕಾರ ಏನಂತಂದ ಹೇಳಿದ್ರೆ GK ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ನಾನು ಓಲ್ಡ್ ವಿಡಿಯೋ ಒಂದು ಹಾಕ್ತೀನಿ, ಆ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡ್ಕೋಬೇಕು. GK ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡ್ತೀರಾ ಎಲ್ರು? ನೋಡ್ಲೇಬೇಕು. ಸೇಮ್ ಅದೇ ತರ ನೋಡ್ರಿ, 4ನೇ ಪದ ಕಂಡುಹಿಡಿಯೋದ್ರೊಳಗಡೆ ಮತ್ ಇನ್ನೂ ಒಂಥರ ಏನಂತಂದ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ಸೊ ಇವಾಗ ನಾನು ಅದನ್ನೊಂದು ಕ್ವಶನ್ ಹಾಕ್ತೀನಿ ನೋಡ್ರಿ. ಎಸ್, ಈ ತರ ಕ್ವಶನ್ಸ್ ಗಳನ್ನ ನಿಮ್ಗೆ ಕೇಳ್ಬೋದು ಅಲ್ಫಾಬೆಟ್ಸ್ ಒಳಗಡೆ. ಸೊ ಫಸ್ಟ್ ಟರ್ಮು, ಸೆಕೆಂಡ್ ಟರ್ಮು, ಫಸ್ಟ್ ಟರ್ಮು, ಸೆಕೆಂಡ್ ಟರ್ಮು, ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಥರ್ಡ್ ಟರ್ಮು, ಫೋರ್ತ್ ಟರ್ಮು. ಎಸ್, ಆನ್ಸರ್ ಯಾವ್ದಾಗತ್ತೆ ಇಲ್ಲಿ? ಎಸ್, ವೆರಿ ಗುಡ್. ಇವೇನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ಕೊಟ್ಟಿದ ನೋಡ್ರಿ, ಎ, ಇ, ಓ, ಆಮೇಲೆ ನೆಕ್ಸ್ಟ್ ಏನೇನ್ ಬರ್ತಾವ ಇಲ್ಲಿ ನೋಡ್ರಿ. ಎ, ಇ, ಐ ಮತ್ತು ಓ, ಯು ಇವೇನಪ್ಪಾ ಅಂತಂದ ಹೇಳಿದ್ರೆ ಸ್ವರಗಳು ಅಂತಂದ ಹೇಳ್ತೀವಿ. ಸೊ ಇಲ್ಲಿ ಅಂತಂದ ಹೇಳಿದ್ರೆ ಇಂಗ್ಲಿಷ್ ನ ಸ್ವರಗಳು. ಸೊ ಅದ್ರಲ್ಲಿ ಏನಂತಂದ ಹೇಳಿದ್ರೆ ಐ ಕೊಟ್ಟಿಲ್ಲ, ಎ ಆದ ನಂತರ ಇ ಕೊಟ್ಟಿದಾನ, ಎ ಆದ ನಂತರ ಇ ಕೊಟ್ಟಿದಾನ, ಅದಾದ ನಂತರ ಓ ಆದ ನಂತರ ಯಾವ್ದು ಬರುತ್ತಾ? ಸೊ ಯು ಅನ್ನೋ ಸ್ವರವ ಬರುತ್ತ. ಯು ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಒಂದು ಸ್ವರ ಬರುತ್ತ. ನಿಮ್ಗೆ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಕ್ವಶನ್ಸ್ ಗಳನ್ನ ನಿಮ್ಗೆ ಬಿಡ್ಸಕ್ಕೆ ಕೇಳಬಹುದು. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎಸ್ ಬರಂಗಿಲ್ಲಪ್ಪ, ಎ, ಇ, ಐ, ಓ, ಯು ಅಷ್ಟೇ. ಎ, ಇ, ಐ, ಓ, ಯು ಇಷ್ಟೇ ಬರುತ್ತೆ ಸ್ವರಗಳಿವು. ಟೋಟಲ್ ಆಗಿ 5 ಸ್ವರಗಳು, ಅದಾದ ನಂತರ ಉಳಿದಿದ್ದೆಲ್ಲ ವ್ಯಂಜನಗಳು ಅಂತಂದು ಬರ್ತಾವ. ಸೊ ಈ ತರನು ಕ್ವಶನ್ಸ್ ಗಳನ್ನ ನಿಮ್ಗೆ ಕೇಳ್ಬೋದು. ಸೊ ಒಂದನೇದು ಏನಪ್ಪಾ ಅಂತಂದ ಹೇಳಿದ್ರೆ ಎರಡನೇದಕ್ಕೆ ರಿಲೇಟ್ ಐತಾ, ಆಮೇಲೆ ಮೂರನೇದು ಏನಪ್ಪಾ ಅಂತಂದ ಹೇಳಿದ್ರೆ ನಾಲ್ಕನೇದಕ್ಕೆ ಏನಂತಂದ ಹೇಳಿದ್ರೆ ರಿಲೇಟ್ ಆಗ್ಬೇಕು. ಟ್ರೈ ಮಾಡ್ರಿ. ಸೊ ಇದಕ್ಕೆ ನಾನು ಆಪ್ಷನ್ ಕೊಡಂಗಿಲ್ಲ. ಸೊ ಇದಕ್ಕೆ ಏನಂತಂದ ಹೇಳಿದ್ರೆ ಆಪ್ಷನ್ ಕೊಡಂಗಿಲ್ಲ, ಡೈರೆಕ್ಟ್ ಆಗಿ ಲಾಜಿಕ್ ಐತೆ. ಲಾಜಿಕ್ ಯೂಸ್ ಮಾಡ್ಕೊಂಡು ಏನಂತಂದ ಹೇಳಿದ್ರೆ ಮಾಡ್ಬೇಕು ನೀವು. 8 ಏನಪ್ಪಾ ಅಂತಂದ ಹೇಳಿದ್ರೆ 84 ರಿಲೇಟ್ ಆದ್ರ 12 ಏನಂತಂದ ಹೇಳಿದ್ರೆ ಯಾವ್ದಕ್ ರಿಲೇಟ್ ಆಗತ್ತ? ಎಸ್, ಆಪ್ಷನ್ 1 ಏನಪ್ಪಾ ಅಂತಂದ ಹೇಳಿದ್ರೆ 144, ಆಪ್ಷನ್ 2 ಏನಪ್ಪಾ ಅಂತಂದ ಹೇಳಿದ್ರೆ 124, ಆಪ್ಷನ್ 3 ಏನಪ್ಪಾ ಅಂತಂದ ಹೇಳಿದ್ರೆ 154, ಆಪ್ಷನ್ 4 ಏನಪ್ಪಾ ಅಂತಂದ ಹೇಳಿದ್ರೆ 164. ಸೊ ಯಾವ್ದು ಆನ್ಸರ್ ಆಗತ್ತ ನೋಡ್ರಿ. ಎಸ್, ಎಲ್ರು ವೆರಿ ಗುಡ್, ವೆರಿ ಗುಡ್. ಸೊ ಇಲ್ಲಿ ನೋಡ್ರಿ 8 ಐತೆ. ಸೊ 8 ಏನಪ್ಪಾ ಅಂತಂದ ಹೇಳಿದ್ರೆ 84 ರಿಲೇಟ್ ಆಗೈತೆ ಅಂತಂದ ಹೇಳಿದ್ರೆ 8 ಸ್ಕ್ವೇರ್ ಎಷ್ಟು? 64. ಬಟ್ ಅದ್ರ ಇಲ್ಲಿ ಎಷ್ಟೈತಿ? 84 ಐತೆ. ಅಂದ್ರೆ ಪ್ಲಸ್ 20 ಮಾಡಿದಾನ, ಅವಾಗ ಏನಪ್ಪಾ ಅಂತಂದ ಹೇಳಿದ್ರೆ 84 ಬಂದೈತೆ. ಸೇಮ್ ಲಾಜಿಕ್ ಅನ್ನ ನಾವು ಇಲ್ಲಿ ಅಪ್ಲೈ ಮಾಡ್ಬೇಕು. ಇಲ್ಲಿ ಎಷ್ಟೈತಿ?
12 ಐತೆ. 12 ಸ್ಕ್ವೇರ್ ಎಷ್ಟಾಯ್ತು? 12 ಸ್ಕ್ವೇರ್ ಎಷ್ಟಾಯ್ತು? 144. ಮತ್ತೇನ್ ಮಾಡಿದಾನ? ಪ್ಲಸ್ 20 ಮಾಡಿದಾನ. ಸೊ ಅಂದ್ರೆ ನಮ್ದು ಎಷ್ಟಾಗತ್ತ ಆನ್ಸರು? 164 ಆಗತ್ತ. ಯಾಕೆ ಎಲ್ರು ಯಾಕೆ ತಪ್ಪು ಮಾಡಿದ್ರಿ? ಅಲ್ಲಿ 84 ಐತೆ, 64 ಇಲ್ಲ. 64 ತರ ಕಾಣಿಸ್ತೈತೇನ ಇದು? ಎಸ್, ಇನ್ನೊಂದು ಟ್ರೈ ಮಾಡಿ. ಇನ್ನೊಂದು ಟ್ರೈ ಮಾಡಿ. ಏನಪ್ಪಾ ಏನಿದು? ಡೂಕರ್ ಅಂದ್ರೆ ಎಷ್ಟು ಮಾಡ್ಬೇಕು? ಏನಿದು? ಅರ್ಥ ಆಗ್ಲಿಲ್ಲ ನಂಗೆ. ಏನಿದು? ಸ್ಕ್ವೇರ್ ಅಂದ್ರೆ ಏನ್ ಮಾಡ್ಬೇಕಾ? 2 ಅಂತಂದೈತೆ, ಇದ್ರ ಸ್ಕ್ವೇರ್ ಅಂತಂದ್ ಹೇಳಿದ್ರೆ 2 ಸ್ಕ್ವೇರ್ 4, ಮೇಲ್ಗಡೆ ಇಂಟು 2 ಮಾಡ್ಬೇಕು. ಅಂದ್ರೆ 2 ಸ್ಕ್ವೇರ್ ಅಂತಂದ್ ಹೇಳಿದ್ರೆ 2 ಇಂಟು 2. ಈಗ 4 ಸ್ಕ್ವೇರ್ ಅಂತಂದ್ ಹೇಳಿದ್ರೆ 4 ಇಂಟು 4. ಇಲ್ಲಿ ಎಷ್ಟು ಸಂಖ್ಯೆ ಇದೆಯಲ್ಲ ಅಷ್ಟು ಇಂಟು ಮಾಡ್ಬೇಕು. ಈಗ 3 ಸ್ಕ್ವೇರ್ ಅಂತಂದ್ ಹೇಳಿದ್ರೆ 3 ಇಂಟು 3. ಈಗ ಫಾರ್ ಎಕ್ಸಾಂಪಲ್ ಇದು ಸ್ಕ್ವೇರ್ ಆಯ್ತು ಇದು. ನೆಕ್ಸ್ಟ್ ಕ್ಯೂಬ್ ಅಂತಂದ್ ಬರುತ್ತೆ. ಕ್ಯೂಬ್ ಕ್ಯೂಬ್ ಅಂತಂದ್ ಹೇಳಿದ್ರೆ 2 ಕ್ಯೂಬ್ ಅಂತಂದ್ ಹೇಳಿದ್ರೆ 3, 2 3. ಸೊ 2 ಇಂಟು 2 ಇಂಟು 2, 3 ಸಾರಿ 2ಅನ್ನ ಗುಣಿಸ್ಬೇಕು. ಸೊ ಅದಾದ ನಂತರ 4 ಕ್ಯೂಬ್ ಅಂತಂದ್ ಹೇಳಿದ್ರೆ 4 ಇಂಟು 4 ಇಂಟು 4. ಸೊ ನಿಮ್ಗೆ ಏನಂತಂದ್ ಹೇಳಿದ್ರೆ 1ರಿಂದ 20ರವರೆಗೂ ಅಷ್ಟೇ ಕೇಳ್ತಾರ, ಸ್ಕ್ವೇರು ಅಥವಾ 1ರಿಂದ 20ರವರೆಗೂ ಕ್ಯೂಬ್. ಸೊ ಅದನ್ನ ಬಿಟ್ಟು ಏನಂತಂದ್ ಹೇಳಿದ್ರೆ ಬೇರೆ ಕೇಳಂಗಿಲ್ಲ. 1ರಿಂದ 20, ಆಮೇಲೆ 1ರಿಂದ 20 ಕ್ಯೂಬ್. ಸೊ ಇದನ್ನ ಹೆಂಗ್ ಈಸಿಯಾಗಿ ಮಾಡ್ಬೇಕು ಅನ್ನೋದು ನಾನು 1-2 ವಿಡಿಯೋಸ್ಗಳನ್ನ ಮಾಡಿ ಹಾಕಿರ್ತೀನಿ. ಈಸಿಯಾಗಿ ಹೆಂಗ್ ಮಾಡ್ಬೇಕ್ರಿ ಅಂತಂದೇಳಿ ಮಾಡಿ ಹಾಕಿರ್ತೀನಿ. ಸೊ ಇಲ್ಲಿ 4 ಏನಪ್ಪಾ ಅಂತಂದ್ರೆ 80ಕ್ಕೆ ರಿಲೇಟ್ ಐತೆ. ಸೇಮ್ ಏನಪ್ಪಾ ಅಂತಂದ್ರೆ ಇದು 9 ಇದು. ಸೊ ಯಾರಿಗಾದ್ರೂ ಇದು ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ನೋಡ್ರಿ, ಇದೇನಪ್ಪಾ ಅಂತಂದ್ ಹೇಳಿದ್ರೆ 9. ಸೊ 9 ಏನಂತಂದ್ ಹೇಳಿದ್ರೆ ಯಾವ್ದಕ್ ರಿಲೇಟ್ ಆಗತ್ತೆ ಅಂತಂದ್ ಹೇಳಿ ನೀವು ಕಂಡಿಡ್ಬೇಕು. ಕಂಡಿಡಿರಿ ಬೇಗ. ಎಸ್, ಎಸ್. ಸೊ ಇಲ್ಲಿ ಎಲ್ರು ಏನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಇಲ್ಲಿ ನಾನು ಹೇಳ್ತೀನಿ ನೋಡ್ರಿ. ಸೊ ಇಲ್ಲಿ ಎಲ್ರು ಏನ್ ಮಾಡಿದ್ರಿ ಸರ್, 4 ಇದ್ದಿದ್ದು ಏನಂತಂದ್ರೆ 80 ಬಂತಂದ್ರೆ 4 20 80 ಬಂದೈತೆ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ 9 20 ಎಷ್ಟಾಗತ್ತೆ ಅಂತಂದ್ ಹೇಳಿದ್ರೆ 180 ಆಗತ್ತ. ಸೊ ಈಗ ಏನಂತಂದ್ ಹೇಳಿದ್ರೆ ನಿಮ್ದು ಆಪ್ಷನ್ ಒಳಗಡೆ ABCD ಆಪ್ಷನ್ ಒಳಗಡೆ 180 ಅಂತಂದ್ ಕೊಟ್ಟಿದ್ರು ಅಂತಂದ್ ಹೇಳಿದ್ರೆ ಅದ್ ನಿಮಗ್ ಕರೆಕ್ಟ್ ಆಯ್ತು. ಸೊ ಇವಾಗ ಏನಂತಂದ್ ಹೇಳಿದ್ರೆ ಆಪ್ಷನ್ಸ್ ಗಳು ಏನ್ ಬರ್ತಾವ ಅಂತಂದ್ ಹೇಳಿದ್ರೆ ಬೇರೆ ಬರ್ತಾವ, 180 ಬರಂಗಿಲ್ಲ. ಸೊ ಇಲ್ಲಿ ಆಪ್ಷನ್ ಏನಂತಂದ್ ಹೇಳಿದ್ರೆ ಬೇರೆ ತರ ಬರ್ತಾವ. ಇವಾಗ ಏನ್ ಮಾಡ್ತೀರಿ? ಸೊ ಇವಾಗ ಏನ್ ಮಾಡ್ತೀರಿ? ಇವಾಗ ಏನಂತಂದ್ ಹೇಳಿದ್ರೆ ಬೇರೆ ಲಾಜಿಕ್ ಬರುತ್ತೆ. ಸೊ 180 ಅನ್ನೋದು ಇಲ್ವೇ ಇಲ್ಲ. ಸೊ ಇವಾಗ ಏನಂತಂದ್ ಹೇಳಿದ್ರೆ ಕಂಡಿಡಿರಿ, 4 80ಕ್ಕೆ ಸಮ ಆಗಿದ್ರೆ, ಸೊ ಈ ರಿಲೇಟ್ ಆಗಿದ್ರೆ 9 ಏನಂತಂದ್ ಹೇಳಿದ್ರೆ ಯಾವ್ದಕ್ ರಿಲೇಟ್ ಆಗಿರುತ್ತೆ? ಸೊ 2 2 2 222 331 810 990 ಯಾವ್ದಕ್ ರಿಲೇಟ್ ಆಗಿರುತ್ತೆ? ಟ್ರೈ ಮಾಡ್ರಿ, ಇನ್ನೂ ಟೈಮ್ ತಗೊಳ್ಬೇಕಂದ್ರೆ. ವೆರಿ ಗುಡ್.
ಏನಪ್ಪ ಲಾಜಿಕ್ ಏನು? ಲಾಜಿಕ್ ವೆರಿ ಗುಡ್. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ 4 ಇದ್ದದ್ದು 80 ಬಂದೈತ. ಸೊ 4 ಸ್ಕ್ವೇರು ಅದಾದ ನಂತರ 4 ಕ್ಯೂಬ್. ಸೊ ಎರಡು ಮಾಡಿದಾಗ ಏನಂತಂದ್ ಹೇಳಿದ್ರೆ 80 ಬರುತ್ತೆ. 4 ಸ್ಕ್ವೇರ್ ಎಷ್ಟು? 16 ಪ್ಲಸ್ 4 ಕ್ಯೂಬ್ ಎಷ್ಟು? 64. ಎಷ್ಟು ಬರುತ್ತಪ್ಪ ಅಂತಂದ್ ಹೇಳಿದ್ರೆ 80 ಬರುತ್ತೆ. ಸೇಮ್ ಅದೇ ತರ 9 ಸ್ಕ್ವೇರು ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ 9 ಕ್ಯೂಬ್. 9 ಸ್ಕ್ವೇರ್ ಎಷ್ಟು? 81. ಸೊ 9 ಕ್ಯೂಬ್ ಎಷ್ಟಾಗತ್ತ? ಸೊ ಯಾರಾದ್ರೂ 9 ಕ್ಯೂಬ್ ಎಷ್ಟಾಗತ್ತ? 729. ಸೊ ಏನಂತಂದ ಹೇಳಿದ್ರೆ ನಮ್ದು ಆನ್ಸರ್ ಏನ್ ಬರುತ್ತಪ್ಪ ಅಂತಂದ ಹೇಳಿದ್ರೆ 810 ಬರುತ್ತೆ. ಸೊ ನಮ್ಗ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಕೇಳ್ತಾನ. ಸೇಮ್ ಇವನ್ ಬಿಟ್ರೆ ಮತ್ತೇನು ಕ್ವಶನ್ಸ್ ಗಳನ್ನ ನಮ್ಗೆ ಜಾಸ್ತಿ ಕೇಳಂಗಿಲ್ಲ. ಸೊ ಅದಾದ ನಂತರ ನೆಕ್ಸ್ಟ್ ನಾವು ಯಾವ್ದಾದ್ರು ವಿಡಿಯೋಸ್ ಗಳನ್ನ ಮತ್ ಬಿಡಿಸಿದೇವೆ, ಯಾವ್ದಾದ್ರು ಬೇರೆ ಟಾಪಿಕ್ಸ್ ಗಳು, ಯಾವ್ದಾದ್ರು ಟಾಪಿಕ್ ಅನ್ನ ಮತ್ ನಾನು ಸಾಲ್ವ್ ಮಾಡಿದೇನ, ಜಸ್ಟ್ ನಿಮ್ಗೆ ಎಲ್ಲರಿಗೂ ಏನಂತಂದ್ರೆ ರಿವೈಸ್ ಮಾಡಕತ್ತಾನ. ಟೋಟಲ್ ಆಗಿ ಎಷ್ಟು ಟಾಪಿಕ್ಸ್ ಗಳು ಅದು ನೋಡ್ರಿ, 8ರಿಂದ 10 ಟಾಪಿಕ್ ಗಳಾಗಿರ್ತಾವ. ಮತ್ತೆ ಯಾವ್ದಾದ್ರು ಟಾಪಿಕ್ ಇವಾಗ ಡಿಸ್ಕಷನ್ ಮಾಡ್ಬೇಕಾ? ಮುಗುದಿರೋದು. ವೆರಿ ಗುಡ್. ಬೋರ್ಡ್ ಮಾಸ್ ಹೇಳ್ಕೊಟ್ಟಿದ್ದಾನಲ್ಲ, ಬೋರ್ಡ್ ಮಾಸ್. ವೆರಿ ಗುಡ್ ಅಪ್ಪ, ಥ್ಯಾಂಕ್ಸ್. ಅದನ್ನು ಏನಂತಂದ್ರೆ ಯಾರು ಸಾಲ್ವ್ ಮಾಡೋಣ ಬೋರ್ಡ್ ಮಾಸ್. ರೆಡಿ ಎಲ್ರು? ಬೋರ್ಡ್ ಮಾಸ್ ಅಂತಂದ್ ಹೇಳಿದ್ರೆ ಅದ್ರ ರೂಲ್ ಏನು? ಮೊದಲು ರೂಲ್ ಏನು? ನೀವು ಉಳ್ದಾರ ಏನಂತಂದ್ರೆ ಇವಾಗ ಹೊಸವಾಗಿ ಏನ್ ಜಾಯ್ನ್ ಆಗ್ಯಾರಿ, ಒಂದ್ಸರಿ ನೀವು ಕೆಡದಾಗ ಏನಂತಂದ್ರೆ ಬೈಸ್ಕೋಬೇಕು ಅನ್ಕೊಂಡಿರಿ. ಹಾ, ಇಲ್ಲಿ ಏನ್ ಡಿಸ್ಕಷನ್ ಮಾಡಕತ್ತೀವಿ, ನೀವೇನ್ ಕೇಳಕತ್ತೀರಿ? ಕೇಳಿದಕ್ಕೆ ಆನ್ಸರ್ ಮಾಡ್ರು ಅಂತಂದ ಹೇಳಿದ್ರೆ ಊರ್ ಉದ್ಧಾರ ಮಾಡಕ್ ಹೋಗ್ತೀರಿ. ಎಸ್, ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ. ಇನ್ನೊಂದ್ಸರಿ ಎಲ್ರಿಗೂ ಏನಂತಂದ್ ಹೇಳಿದ್ರೆ ಈಸಿಯಾಗಿ ಗೊತ್ತಾಗ್ಲಿ ಬೋರ್ಡ್ ಮಾಸ್ ಅಂತಂದ್ ಹೇಳಿದ್ರೆ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಬೋರ್ಡ್ ಮಾಸ್ ರೂಲ್ ಬರುತ್ತೆ. ಈಗ ಬ್ರಾಕೆಟ್ ಗಳನ್ನ ಹಾಕು ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾರಲ್ಲ, 8+4 ಇರುತ್ತಾ +4 ಇರುತ್ತಾ ಅಂತಂದ್ ಹೇಳಿ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಫಸ್ಟ್ ಬಿ ಅಂತಂದ್ ಹೇಳಿದ್ರೆ ನಾವು ಬ್ರಾಕೆಟ್ಸ್ ಗಳನ್ನ ಬಿಡಿಸ್ತೀವಿ. ಅದ್ರಲ್ಲಿ ಯಾವ ಬ್ರಾಕೆಟ್ ನ ಮೊದಲು ಬಿಡಿಸ್ತೀವಿ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬರೋ ಬ್ರಾಕೆಟ್ ಅನ್ನ, ಆಮೇಲೆ ನೆಕ್ಸ್ಟ್ ಯಾವ ಬ್ರಾಕೆಟ್ ಅನ್ನ ಬಿಡಿಸ್ತೀವಿ? ಈ ಬ್ರಾಕೆಟ್ ಅನ್ನ. ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಲಾಸ್ಟ್ ಈ ಬ್ರಾಕೆಟ್ ನ ಬಿಡಿಸ್ತೀವಿ. ಇದನ್ನೆಲ್ಲಾ ಬ್ರಾಕೆಟ್ ಗಳನ್ನ ಸಾಲ್ವ್ ಮಾಡಿದ ನಂತರ ಇದರಲ್ಲಿ ಕ್ವಶನ್ಸ್ ಗಳಲ್ಲಿ ಆಫ್ ಬಂದ್ರೆ, ಸ್ಕ್ವೇರ್ ಅನ್ನೋದು ಬಂದ್ರೆ, ಕ್ಯೂಬ್ ಅನ್ನೋದಂದ್ರ ಬಂದ್ರೆ, ಆಮೇಲೆ ಸ್ಕ್ವೇರ್ ರೂಟ್, ಆಮೇಲೆ ಕ್ಯೂಬ್ ರೂಟ್ ಇಂಥವ್ ಬಂದ್ರೆ ಏನಪ್ಪಾ ಅಂತಂದ ಹೇಳಿದ್ರೆ ಬಿಡಿಸ್ತೀವಿ. ಆಮೇಲೆ ಡಿ ಅಂತಂದ ಹೇಳಿದ್ರೆ ಡಿವಿಷನ್, ಭಾಗಾಕಾರ ಮಾಡೋದು. ಎಂ ಅಂತಂದ ಹೇಳಿದ್ರೆ ಮಲ್ಟಿಪ್ಲಿಕೇಶನ್ ಮಾಡೋದು. ಎ ಅಂತಂದ ಹೇಳಿದ್ರೆ ಎಡಿಷನ್ ಮಾಡೋದು. ಎಸ್ ಅಂತಂದ ಹೇಳಿದ್ರೆ ಸಬ್ಸ್ಟ್ರಾಕ್ಷನ್ ಮಾಡೋದು. ಈ ತರ ಏನಂತಂದ ಹೇಳಿದ್ರೆ ನಾವು ಕ್ವಶನ್ಸ್ ಗಳನ್ನ ಬಿಡಿಸ್ಕೊಂತ ಹೋಗ್ಬೇಕು. ಇವಾಗ ಏನಂತಂದ ಹೇಳಿದ್ರೆ ಒಂದು ಕ್ವಶನ್ ಹಾಕ್ತೀನಿ, ಸಾಲ್ವ್ ಮಾಡ್ರಿ. ಸೊ ಇದ್ರದ್ದು ಆನ್ಸರ್ ಎಷ್ಟು ಬರುತ್ತೆ ಅಂತಂದ ಹೇಳಿ ನನ್ಗೆ ಹೇಳ್ಬೇಕು ನೀವು. ಸೊ ಆನ್ಸರ್ ಸಾಲ್ವ್ ಮಾಡಕ್ರಿ. ಇಟ್ಸ್ ವೆರಿ ಗುಡ್. ಸೊ ಇದ್ರಲ್ಲಿ ನಾವು ಫಸ್ಟ್ ಯಾವ್ದನ್ನ ಸಾಲ್ವ್ ಮಾಡ್ತೀವಿ ಅಂತಂದ ಹೇಳಿದ್ರೆ ಇಲ್ಲಿ ನೋಡ್ರಿ, ಸಾಲ್ವ್ ಯಾವ್ದು ಮಾಡ್ತೀವಿ ಅಂತಂದ ಹೇಳಿದ್ರೆ ಸರ್ ಬ್ರಾಕೆಟ್ ಗಳು ಬಂದವ್ರಿ. ಸೊ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಬ್ರಾಕೆಟ್ಸ್ ಗಳು ಬಂದಿದಾವ. ಸೊ ಬ್ರಾಕೆಟ್ಸ್ ಗಳನ್ನ ಸಾಲ್ವ್ ಮಾಡ್ತೀವಿ. ಟೋಟಲ್ ಏನಂತಂದ ಹೇಳಿದ್ರೆ ಆನ್ಸರ್ ಏನ್ ಬರುತ್ತೆ ನೋಡ್ರಿ, 7 ಬರುತ್ತಾ? ವೆರಿ ಗುಡ್. ಸೊ ಈಸಿ ಆಯ್ತಾ, ಪರವಾಗಿಲ್ಲ. ಇನ್ನು ಏನಂತಂದ ಹೇಳಿದ್ರೆ ಯಾರು ನೋಡಿಲ್ಲ, ಸೊ ಎಲ್ಲಾನು ಮಾಡ್ಕೊಡ್ರಿ.
ಇನ್ನೊಂದು ನಾನೇನಪ್ಪಾ ಅಂತಂದ್ರೆ ಟಫ್ ಕ್ವಶನ್ ಹಾಕ್ತೀನಿ, ತುಂಬಾ ಟಫ್ ಆಗಿರೋದು. 34 ಮೈನಸ್ 29, ಆಮೇಲೆ ಏನಪ್ಪಾ ಅಂತಂದ ಹೇಳಿದ್ರೆ -30, ಆಮೇಲೆ 66, ಆಮೇಲೆ ಏನಪ್ಪಾ ಅಂತಂದ ಹೇಳಿದ್ರೆ ಡಿವೈಡೆಡ್ ಬೈ ಐತೆ 24, ಮೈನಸ್ ಏನಪ್ಪಾ ಅಂತಂದ ಹೇಳಿದ್ರೆ 28, ಮೈನಸ್ ಏನಪ್ಪಾ ಅಂತಂದ ಹೇಳಿದ್ರೆ 26. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಎಲ್ಲ ಕ್ಲೋಸ್ ಆಗ್ತಾವ. ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಮೇಲ್ಗಡೆ ಒಂದು ಈ ತರ ಗೆರೆಯನ್ನ ಹಾಕಿದ್ದಾರೆ. ಸೊ ಇವಾಗ ಏನಂತಂದ ಹೇಳಿದ್ರೆ ಸಾಲ್ವ್ ಮಾಡ್ರಿ, ಆನ್ಸರ್ ಎಷ್ಟು ಬರುತ್ತೆ ಅಂತ ನೋಡ್ರಿ. ನಾನು ಇನ್ನು ಏನಂತಂದ ಹೇಳಿದ್ರೆ ನಿಮ್ ಜೊತೆಗೆ ಸಾಲ್ವ್ ಮಾಡ್ತೇನೆ ಅದನ್ನ. ಎಷ್ಟಾಗತ್ತ ಏನಾಗತ್ತ? ಸೊ ಇಲ್ಲಿ ನೋಡ್ರಿ, ಈ ತರ ಏನಂತಂದ್ ಹೇಳಿದ್ರೆ ಬಂತು ಅಂತಂದ್ ಹೇಳಿದ್ರೆ ಈ ರೀತಿ ಏನಂತಂದ್ ಹೇಳಿದ್ರೆ ಮೇಲ್ಗಡೆ ಯಾವ್ದಾದ್ರು 2 ಸಂಖ್ಯೆಗಳು 3 ಸಂಖ್ಯೆಗಳ ಮೇಲೆ ಬಂತು ಅಂತಂದ್ ಹೇಳಿದ್ರೆ ಮೊದಲು ಅದನ್ನ ಸಾಲ್ವ್ ಮಾಡ್ಬೇಕು, ಆಮೇಲೆ ಏನಂತಂದ್ ಹೇಳಿದ್ರೆ ಬೋರ್ಡ್ ಮಾಸ್ ಸಾಲ್ವ್ ಮಾಡ್ಬೇಕು. ಎಸ್, ನೋಡೋಣಪ್ಪ ಆನ್ಸರ್ ಎಷ್ಟು ಬರುತ್ತೆ. ವೆರಿ ಗುಡ್, ಎಲ್ರು ಒಂಥರ ಹೇಳಕತ್ತೀರಿ. ಎಸ್, ಇಲ್ಲಿ ಏನಂತಂದ್ ಹೇಳಿದ್ರೆ ನಾನು ಮೊದಲು ಯಾವ್ದನ್ನ ಸಾಲ್ವ್ ಮಾಡ್ಬೇಕು ಅದನ್ನ ಸೈಡ್ ಬರ್ಕೋತೇನೆ. ನಾನು ಮೊದಲು ಏನಂತಂದ್ ಹೇಳಿದ್ರೆ ಇದನ್ನ ಸಾಲ್ವ್ ಮಾಡ್ಬೇಕು, ಅಂದ್ರೆ ಈ ಪಾರ್ಟ್ ನ ಸಾಲ್ವ್ ಮಾಡ್ಬೇಕು. ಸೊ 28 ಮೈನಸ್ 26 ಮಾಡಿದಾಗ ಏನಂತಂದ್ ಹೇಳಿದ್ರೆ ನನಗೆ ಆನ್ಸರ್ ಎಷ್ಟು ಬರುತ್ತೆ? 2 ಬರುತ್ತೆ. ಓಕೆ ಡನ್. ಸೇಮ್ ಏನಂತಂದ್ ಹೇಳಿದ್ರೆ ಅದನ್ನ ಬರ್ಕೋತೇನೆ, 2 ಬರುತ್ತೆ. 34 ಮೈನಸ್, ಸೊ 29, ಅದಾದ ನಂತರ 30 ಪ್ಲಸ್ 66 ಡಿವೈಡೆಡ್ ಬೈ, ಸೊ 24 ಮೈನಸ್ ಏನಪ್ಪಾ ಅಂತಂದ ಹೇಳಿದ್ರೆ ಇದನ್ನ ಸಾಲ್ವ್ ಮಾಡಿದಾಗ ಎಷ್ಟು ಬಂತು ನನಗ? 2 ಅಂತಂದ ಹೇಳಿ ಬಂತು. ಸೊ ನಾನು ಇವಾಗ ಯಾವ್ದನ್ನ ಸಾಲ್ವ್ ಮಾಡ್ಬೇಕು ನೀವು ಆನ್ಸರ್ ಹೇಳಿ. ಯಾವ್ದನ್ನ ನಾನು ಸಾಲ್ವ್ ಮಾಡ್ಬೇಕು ಅದ್ರದ್ದು ಆನ್ಸರ್ ಎಷ್ಟು ಬರುತ್ತೆ ಹೇಳಿ. ನಾನ್ ಬಿಡಿಸೋದಕ್ಕಿಂತ ನೀವು ಬಿಡಿಸೋದು ಬೆಸ್ಟ್. ಸೊ ಇವಾಗ ನಾನು ಯಾವ್ದನ್ನ ಸಾಲ್ವ್ ಮಾಡ್ಬೇಕು ಅದಾದ ನಂತರ ಎಸ್, ವೆರಿ ಗುಡ್. ಸೊ ಏನಪ್ಪಾ ಅಂತಂದ್ರೆ ಈ ಬ್ರಕೆಟ್ ನ ನಾನು ಸಾಲ್ವ್ ಮಾಡ್ಬೇಕು. ಫಸ್ಟ್ ಯಾವ್ದು ಬರುತ್ತೆ? ಈ ಬ್ರಕೆಟ್ ಬರುತ್ತಲ್ಲ, ಈ ಬ್ರಕೆಟ್, ಆಮೇಲೆ ಇದನ್ನ ಮಾಡ್ಬೇಕು, ಆಮೇಲೆ ಲಾಸ್ಟ್ ಇದನ್ನ ಮಾಡ್ಬೇಕು. ಇದನ್ನ ಸಾಲ್ವ್ ಮಾಡಿದಾಗ ನಂಗೆ ಎಷ್ಟು ಬಂತು? ಆನ್ಸರ್ ಎಷ್ಟು ಬಂತಪ್ಪ ಅಂತಂದ ಹೇಳಿದ್ರೆ 22 ಬಂತು. 34 ಮೈನಸ್ ಏನಪ್ಪಾ ಅಂತಂದ ಹೇಳಿದ್ರೆ 29, ಆಮೇಲೆ ಇದನ್ನ ಸೇಮ್ ಹಂಗ ಬರ್ಕೊಂಡೆ. ಸೊ ಆನ್ಸರ್ ಎಷ್ಟು ಬಂತು? ಇದು ಡಿವೈಡೆಡ್ ಬೈ 22 ಬಂತು. ವೆರಿ ಗುಡ್. ಸೊ ಇನ್ಯಾವ್ದು ಸಾಲ್ವ್ ಮಾಡ್ಬೇಕು ನಾನು? ಸೊ ಇನ್ಯಾವ್ದು ಮಾಡ್ಬೇಕು ಸರ್? ಈ ಬ್ರಕೆಟ್ ಐತಿ, ಇನ್ನು ಈ ಬ್ರಕೆಟ್ ಒಳಗಿನ ಮಾಡ್ಬೇಕು. ಈ ಬ್ರಕೆಟ್ ಒಳಗಿನ ನಾನು ಸೈಡ್ಗೆ ಬರ್ಕೊಂತೀನಿ. 30 ಪ್ಲಸ್ 66, ಅದಾದ ನಂತರ ಡಿವೈಡೆಡ್ ಬೈ ಐತಲ್ಲ ಅದನ್ನ ಈ ತರ ಬರ್ಕೊಂತೀನಿ. ಸೊ ಇವಾಗ ಆನ್ಸರ್ ಎಷ್ಟು ಬರುತ್ತಾ? ಮೊದ್ಲು ಯಾವ್ದು ಮಾಡ್ಬೇಕ್ರಿ ಸರ್? ಡಿವಿಷನ್ ಮಾಡ್ಬೇಕ್ರಿ. ಫಸ್ಟ್ ಡಿವಿಷನ್ ಬರುತ್ತೆ, 22 ಒಂದ್ಲೆ 22 ಮೂರ್ಲೆ. ನಮ್ದು ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 33 ಬರುತ್ತೆ. ಸೊ ನಾನು ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ನಂಗೆ ಆನ್ಸರ್ ಎಷ್ಟು ಬಂತು? 33 ಬಂತು. ಬರ್ಕೊಡ್ರಿ ಉಳಿದಿದ್ನೆಲ್ಲ. 34 ಮೈನಸ್ ಇದು ಈ ತರ ಬರ್ಕೊಂಡೆ, ಸಾಲ್ವ್ ಮಾಡಿದಾಗ ಎಷ್ಟು ಬಂತು? 33 ಬಂತು. ಸೊ ಇವಾಗ ನೋಡ್ರಿ ಎಷ್ಟು ಬರುತ್ತೆ? ಯಾವ್ದನ್ನ ಮಾಡ್ಬೇಕು? ಇದನ್ನ ಸಾಲ್ವ್ ಮಾಡ್ಬೇಕು. ಇದನ್ನಷ್ಟೇ ಸಾಲ್ವ್ ಮಾಡಿದಾಗ 29 ಮೈನಸ್ 33 ಸಾಲ್ವ್ ಮಾಡಿದಾಗ ನಂಗೆ ಆನ್ಸರ್ ಎಷ್ಟು ಬರುತ್ತೆ? ವೆರಿ ಗುಡ್, -4 ಬರುತ್ತ. ಯಾಕಂದ್ರೆ ದೊಡ್ಡ ಸಂಖ್ಯೆ ಹಿಂದ್ಗಡೆ ಯಾವ್ದೈತಿ? ಮೈನಸ್ ಐತಿ. -4 ಬರುತ್ತ. 34 -4 ಈ ತರ. ಸೊ ಇಲ್ಲೇನಂತಂದ ಹೇಳಿದ್ರೆ ಮೈನಸ್ ಮೈನಸ್ ಏನಾಗತ್ತ? ಇಲ್ಲಿ ನೋಡ್ರಿ, ನಿಮ್ಗೆ ಹೇಳ್ಕೊಟ್ಟಾನ ಮೈನಸ್ ಇಂಟು ಮೈನಸ್ ಏನಾಗತ್ತ? ಯಾವಾಗ್ಲೂ ಪ್ಲಸ್ ಆಗತ್ತ. ಸೊ ಅಂದ್ರೆ ನಮ್ದು ಏನು 34 ಪ್ಲಸ್ 4 ಎಷ್ಟಾಗತ್ತ ಅಂದ್ರೆ ಆನ್ಸರು 38 ಆಗತ್ತ. ಸೊ ಆನ್ಸರ್ ಏನಪ್ಪಾ ಅಂತಂದ ಹೇಳಿದ್ರೆ 38 ಆಗತ್ತ. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತೀವಿ. ಇನ್ನೊಂದು ಸಾಲ್ವ್ ಮಾಡ್ರು, ಈಸಿ ಕೊಡ್ತಾನೆ. 15 ಡಿವೈಡೆಡ್ ಬೈ 5. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ 8 ಮೈನಸ್ 6 ಪ್ಲಸ್ 3 ಇಂಟು 5. ಸೊ ನಮ್ದು ಆನ್ಸರ್ ಎಷ್ಟು ಬರುತ್ತೆ ಅಂತಂದು ಹೇಳ್ರಿ. ಬಹಳ ಅಂದ್ರೆ ಬಹಳ ಈಸಿ. ಫಸ್ಟ್ ಯಾವ್ದ್ರೊಳಗಿನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು? ಬೋರ್ಡ್ ಮಾಸ್ ರೂಲ್ ಪ್ರಕಾರ ಗೊತ್ತಾಗ್ಲಿಲ್ಲ ಅಂತಂದ ಹೇಳಿದ್ರೆ ಸೈಡ್ ಬರ್ಕೊಂಡ್ ಮಾಡ್ರಿ. ಬೋರ್ಡ್ ಮಾಸ್ ಅಂತಂದ ಹೇಳಿ ಬಿ ಮೊದಲು ಬ್ರಕೆಟ್ಸ್ ಗಳನ್ನ, ಸೊ ಈ ತರ ಬ್ರಕೆಟ್, ಆಮೇಲೆ ಆಫ್, ಸ್ಕ್ವೇರ್, ಕ್ಯೂಬ್ ರೂಟ್, ಡಿ ಅಂದ್ರೆ ಡಿವಿಷನ್, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಎಡಿಷನ್, ಆಮೇಲೆ ಸಬ್ಸ್ಟ್ರಾಕ್ಷನ್ ಅಂತ ಹೇಳಿ. ಸೊ ಫಸ್ಟ್ ಯಾವ್ದು ಮಾಡ್ಬೇಕು ನಾನು? ಸರ್ ಈ ಬ್ರಕೆಟ್ ಇರೋದು ಮಾಡ್ಬೇಕು. ಈ ಬ್ರಕೆಟ್ ಇರೋದು ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ ಸೈಡ್ ಬರ್ಕೊಡ್ರಿ. 8 ಮೈನಸ್ 6 ಪ್ಲಸ್ 3. ಸೊ ಇದ್ರಲ್ಲಿ ಮೊದ್ಲು ಯಾವ್ದು ಮಾಡ್ಬೇಕು ನಾನು? ಇದ್ರಲ್ಲಿ ಮೊದಲು ಯಾವ್ದು ಮಾಡ್ಬೇಕು ಸರ್? ಮೊದಲು ಪ್ಲಸ್ ಮಾಡ್ಬೇಕಾ ಮೈನಸ್ ಮಾಡ್ಬೇಕಾ? ಸರ್ ಪ್ಲಸ್ ಮಾಡ್ಬೇಕ್ರಿ. ಅಂದ್ರೆ ಈ ಪಾರ್ಟ್ ನ ಪ್ಲಸ್ ಮಾಡ್ಬೇಕು. ಎಷ್ಟಾಯ್ತು? 8 ಮೈನಸ್ 9. ಸೊ ಇಲ್ಲಿ ನಮ್ದು ಎಷ್ಟು ಬರುತ್ತಾ? ಮೈನಸ್ ಮಾಡಿದಾಗ -1 ಅಂತಂದ್ ಹೇಳಿ ಬರುತ್ತೆ. -1 ಏನಪ್ಪಾ ಅಂತಂದ ಹೇಳಿದ್ರೆ ಆನ್ಸರ್ ಬರುತ್ತೆ ಇಲ್ಲಿ. ಸೊ ಇದನ್ನ ಸಾಲ್ವ್ ಮಾಡಿದಾಗ ಏನಂತಂದ್ರೆ -1 ಬಂತು. 15 ಇದೇನಾಯ್ತಲ್ಲ ಇದನ್ನ ಈ ತರ ಬರ್ಕೊಂತಿ.
ಸೊ ಇಲ್ಲಿ ಏನು ಇಲ್ಲ ಅಂತಂದ ಹೇಳಿದ್ರೆ ಇಂಟು ಇರುತ್ತೆ, ಏನು ಇಲ್ಲ ಅಂತಂದ ಹೇಳಿದ್ರೆ ಇಂಟು ಇರುತ್ತೆ, ಇಂಟು. ಸೊ ಇದೆಷ್ಟಾಯ್ತು, -1 ಆಯ್ತು. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಇಂಟು 5. ಸೊ ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು, ಇದನ್ನ ಏನಂತಂದ ಹೇಳಿದ್ರೆ ಮಾಡ್ಬಿಟ್ಟ ನಾನು, ಇಲ್ಲಿ ಏನೂ ಇಲ್ಲ. ಸೊ -1 ಬಂದೈತೆ. 5 ಒಂದ್ಲೆ 5 ಮೂರ್ಲೆ, ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಇದ್ ಮಾಡ್ಬೇಕು, 3 ಇಂಟು -1 ಇಂಟು 5. ಸೊ ನಮ್ದು ಆನ್ಸರ್ ಎಷ್ಟಾಗತ್ತೆ? ಎಷ್ಟಾಗತ್ತೆ? -15 ಆಗತ್ತೆ. ಕರೆಕ್ಟ್ ಆಯ್ತಾ? ಸೊ ಎಲ್ರಿಗೂ ಕರೆಕ್ಟ್ ಏನಿದೆ? ರಾಂಗ್ ಇದೆ. ಎಷ್ಟು ಆನ್ಸರ್ ಎಷ್ಟು ಬರುತ್ತೆ ಹೇಳ್ರಿ ನೋಡೋಣ, ಯಾಕೆ ರಾಂಗ? ಎದಕ್ ರಾಂಗ್ ಆಯ್ತು? ಟ್ರೈ ಮಾಡ್ರಿ, ಆನ್ಸರ್ ರಾಂಗ್ ಬರುತ್ತೆ. 15 ಅಲ್ಲ, -15 ಬರಂಗಿಲ್ಲ. ಸೊ ಈ ತರ ಐತೆ. ಇಲ್ಲಿ ನೋಡ್ರಿ, ಫಸ್ಟ್ ಏನಂತಂದ ಹೇಳಿದ್ರೆ ಈ ಗ್ರೂಪ್ ಅನ್ನ ತಗೋಬೇಕು ನಾನು. ಈ ಗ್ರೂಪ್ ನ ಏನಂತಂದ ಹೇಳಿದ್ರೆ ಸೈಡ್ ಬರ್ಕೊಂಡೆ, 8 -6 + 3. ಇಲ್ಲಿ ಮೈನಸ್ ಐತಿ, ಅದಾದ ನಂತರ ಪ್ಲಸ್ ಐತಿ. ನಾನು ಯಾವ್ದನ್ನ ಫಸ್ಟ್ ಮಾಡ್ಕೋಬೇಕೀಗ? ಸೊ 6 ಹಿಂದ್ ಮೈನಸ್ ಐತೆ, 6 ಹಿಂದ್ ಮೈನಸ್ ಐತೆ, 8 ಹಿಂದ ಏನಂತಂದ ಹೇಳಿದ್ರೆ ಪ್ಲಸ್ ಇರುತ್ತೆ, 3 ಹಿಂದ ಏನಂತಂದ ಹೇಳಿದ್ರೆ ಪ್ಲಸ್ ಇರುತ್ತೆ. ಸೊ ನಾನು ಏನಂತಂದ ಹೇಳಿದ್ರೆ ಈ ಎರಡು ಸಂಖ್ಯೆಗಳನ್ನ ಮೊದಲು ಪ್ಲಸ್ ಮಾಡ್ಕೊಬೇಕು. 8 + 3 -6. ನಾನು ಬರ್ಕೊಂಡೆ ಅಂತಂದ ಹೇಳಿದ್ರ ಇದು -6, ಇದನ್ನ ಮಾಡೋಂಗಿಲ್ಲ ಇವಾಗ. ಸೊ ಯಾವ್ದ್ರ ಹಿಂದೆ ಪ್ಲಸ್ ಇದಾವ ಅದನ್ನ ಮಾಡ್ಬೇಕು. 8 + 3 ಎಷ್ಟಾಯ್ತು? 11 ಆಯ್ತು. 11 -6 ಎಷ್ಟಾಗತ್ತೆ ಅಂತಂದ ಹೇಳಿದ್ರೆ 5 ಆಗತ್ತೆ. ಇದ್ರದ್ದು ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ 5 ಬರುತ್ತೆ. ಸೊ 15/5, ಸೊ ಇಂಟು 5 ಇಂಟು 5. ಸೊ ಆನ್ಸರ್ ಎಷ್ಟು ಬರುತ್ತೆ ಅಂತಂದ ಹೇಳಿದ್ರೆ 75 ಬರುತ್ತೆ. ಆನ್ಸರ್ ಎಷ್ಟು ಬರುತ್ತೆ? 75. ಇಲ್ಲಿ ಏನು ಇಲ್ಲ ಅಂತಂದ ಹೇಳಿದ್ರೆ ಇಲ್ಲಿ ಏನಿರುತ್ತೋ, ಇಲ್ಲಿ ಏನು ಇಲ್ಲ ಅಂತಂದ ಹೇಳಿದ್ರೆ ಇಲ್ಲಿ ಏನಿರುತ್ತ? ಪ್ಲಸ್ ಇರುತ್ತ. ಇಲ್ಲಿ ಬ್ರಕೆಟ್ ಒಳಗಿಂದ ಬಿಡ್ಸಾಕತ್ತೀರಿ ನೀವು, ಅದನ್ನ ಕರೆಕ್ಟ್ ಆಗಿ ನೋಡ್ಕೊಬೇಕ. ಸೊ ಟೋಟಲ್ ಇದ್ದದ್ದು ಇಲ್ಲಿ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಬಿಡ್ಸಾಕತ್ತಿಲ್ಲ ನೀವು. ಸೊ ಇಲ್ಲಿಂದ ಇಲ್ಲಿಗೆ ಬಿಡ್ಸಾಕತ್ತಿಲ್ಲ, ಬ್ರಕೆಟ್ ಒಳಗಿಂದ ಬಿಡ್ಸಾತೀರಿ. ಇದು ಚೇಂಜ್ ಆಗ್ಬೋದು ಇಲ್ಲಿ. 8 + 3 ಎಷ್ಟೈತೆ? 11 ಆಯ್ತು. 11ರಾಗ -6 ಮಾಡಿದ್ರೆ ಎಷ್ಟು? 5. ಇನ್ನೊಂದು ಟ್ರೈ ಮಾಡ್ರಿ, ಲಾಸ್ಟ್ ಕ್ವಶನ್. ಸೊ 2 + 12 ಇಂಟು 8 ಬ್ರಕೆಟ್ ಅಲ್ಲಿ 14/7, ಆಮೇಲೆ -22 ಇಂಟು 2. ಸೊ ಇದನ್ನ ಸಾಲ್ವ್ ಮಾಡ್ರಿಲ್ಲ. 2 + 12 ಇಂಟು 8 ಬ್ರಕೆಟ್ ಅಲ್ಲಿ 14/7 -22 ಇಂಟು 2. ಎಷ್ಟು ಆನ್ಸರ್ ಬರುತ್ತೆ? ಮೊದಲು ಬ್ರಕೆಟ್ ಒಳಗಿಂದ ಮಾಡ್ಕೋಬೇಕು. ಈ ಬ್ರಕೆಟ್ ಒಳಗಿಂದ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ಆನ್ಸರ್? 2 ಬರುತ್ತೆ. ಸೊ 2 + 12 ಇಂಟು 8, ಇಲ್ಲಿ ಏನು ಇಲ್ಲ ಅಂತಂದ ಹೇಳಿದ್ರೆ ಬ್ರಕೆಟ್ ಹಿಂದ್ಗಡೆ ಏನಿರುತ್ತೆ? ಇಂಟು ಇರುತ್ತೆ. ನಮ್ದು ಇಲ್ಲಿ /14/7 ಮಾಡಿದ್ರೆ 2 ಬರುತ್ತೆ. -22 ಇಂಟು 2. ಇವಾಗ ಹೇಳ್ರಿ, ನಾವ್ ಏನ್ ಮಾಡ್ಕೋಬೇಕು ಮೊದಲ? ಇಲ್ಲಿ ಏನು ಚೇಂಜಸ್ ಮಾಡಂಗಿಲ್ಲ, ಏನಂದ್ರೆ ಬ್ರಕೆಟ್ ಹೋಯ್ತಿದ್ದು, ಬ್ರಕೆಟ್ ಹೋಯ್ತಲ್ಲ, ಇನ್ ಕಂಟಿನ್ಯೂಸ್ ಆಗಿ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಏನ್ ಮಾಡ್ಕೊಬೇಕು? ಬೋರ್ಡ್ ಮಾಸ್ ರೂಲ್ ಪ್ರಕಾರ ಸರ್ ಇಂಟು ಎಲ್ಲಿದಾವ ನೋಡ್ಬೇಕು. ಇಂಟು ಅಂತಂದ ಹೇಳಿದ್ರೆ ಇದನ್ನ ಮಾಡ್ಕೋಬೇಕು, ಆಮೇಲೆ ಇದನ್ನು ಮಾಡ್ಕೋಬೇಕು, ಆಮೇಲೆ ಇದನ್ನು ಮಾಡ್ಕೋಬೇಕು. ಮಾಡ್ರಿ, ಎಲ್ಲೆಲ್ಲಿ ಇಂಟು ಇದಾವ? ಇಲ್ಲೆಲ್ಲ ಏನಂತಂದ್ರೆ ಇಂಟುಗಳಿದಾವ. ಸೊ ಇಂಟು ಇರೋ ಆಜು ಬಾಜು ಇದೆಲ್ಲ ಮಾಡ್ಕೋಬೇಕು. 12 ಇಂಟು 8 ಎಷ್ಟಾಗತ್ತ? 12 ಎಂಟ್ಲೆ 96. 96 ಇಂಟು 2 ಎಷ್ಟಾಯ್ತು? 2 6 12, 2 9 18, 19, 192. ಸೊ 2 + 192 ಆಯ್ತು ಇದನ್ನ ಸಾಲ್ವ್ ಮಾಡಿದಾಗ. -22 ಇಂಟು 4 ಅಂತಂದ್ರೆ 44 ಆಯ್ತು. ನೆಕ್ಸ್ಟ್ ಯಾವ್ದು ಮಾಡ್ಬೇಕು ಸರ್? ಪ್ಲಸ್ ಮಾಡ್ಬೇಕ್ರಿ, 194. ಇದನ್ನೆರಡು ಪ್ಲಸ್ ಮಾಡಿದಾಗ 194 -44. ಇನ್ನೆಷ್ಟು ಉಳಿತು? 194ರಲ್ಲಿ 44 ಕಳೆದ್ರೆ ಎಷ್ಟು? 4 4 ಹೋಯ್ತು. ಸೊ 9ರಾಗ 4 ಹೋದ್ರೆ 5, ಸೊ 150. ಸೊ ಆನ್ಸರ್ ಎಷ್ಟಪ್ಪ ಅಂತಂದ್ರೆ 150 ಬರುತ್ತೆ.
ಎಸ್, ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಹಲವಾರು ಟಾಪಿಕ್ಸ್ ಗಳನ್ನ ಏನಂತಂದ್ ಹೇಳಿದ್ರೆ ನಾನು ಆಲ್ರೆಡಿ ಕ್ಲಿಯರ್ ಮಾಡ್ಕೊಟ್ಟಿದ್ದೀನಿ. ಕ್ಲಿಯರ್ ಎಲ್ರಿಗೂ? ಹಲವಾರು ಟಾಪಿಕ್ಸ್ ಗಳನ್ನ ಕ್ಲಿಯರ್ ಮಾಡ್ಕೊಟ್ಟೇನೆ. ಮತ್ತೆ ಯಾವ್ದಾದ್ರು ಟಾಪಿಕ್ ಉಳಿತಾ? ನಾನು ಇಲ್ಲಿವರೆಗೂ ಹೇಳಿರೋದು. ಈಗ ಹೊಸದಾಗಿ ಯಾರು ಜಾಯ್ನ್ ಆಗಿದ್ರಿ, ಎಷ್ಟೊಂದು ಟಾಪಿಕ್ಸ್ ಗಳನ್ನ ಕವರ್ ಮಾಡಿದೀನಿ. ಸೊ ಎಲ್ಲ ಕವರ್ ಮಾಡಿರೋದ್ ಏನಂತಂದ್ ಹೇಳಿದ್ರೆ 1 ರಿಂದ 18 ಕ್ಲಾಸ್ಗಳನ್ನ ಕಂಟಿನ್ಯೂಸ್ ಆಗಿ ಹಾಕಿದ್ದೀನಿ. ಕೋಡ್ ಲ್ಯಾಂಗ್ವೇಜ್ ಹೇಳ್ಕೊಟ್ಟಿದ್ದ? ಕೋಡಿಂಗ್ ಹೇಳ್ಕೊಟ್ಟಿಲ್ಲ ಅನ್ಕೊಂತೀನಿ ನಾನು. ಇನ್ನು ಬೇರೆ ಯಾವ್ದು ಹೇಳ್ಕೊಟ್ಟೇನಿ? ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಲಾಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇವತ್ ನಾನು ಸ್ಟಾರ್ಟ್ ಮಾಡ್ಬೇಕಾಗಿರೋದು ಯಾವ್ದಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೆ. ಸೊ ಎಲ್ರಿಗೂ ಏನಂತಂದ್ ಹೇಳಿದ್ರೆ ಒಂದ್ಸಾರಿ ರಿವಿಷನ್ ಆಗ್ಲಿ ಅಂತಂದ್ ಹೇಳಿ ರಿವಿಷನ್ ಮಾಡಿದೆ. ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಏನು ಅಂತಂದ್ ಹೇಳಿ ಅರ್ಥ ಮಾಡ್ಕೊಂಡು ಒಂದು ಕ್ವಶನ್ ಅನ್ನ ಸಾಲ್ವ್ ಮಾಡೋಣ, ಆಮೇಲೆ ಏನಂತಂದ್ ಹೇಳಿದ್ರೆ ಬಿಟ್ಬಿಡೋಣ. ಓಕೆ, ಇಲ್ಲಿ ನೋಡ್ರಿ, ಸಿಂಪಲ್ ಇಂಟ್ರೆಸ್ಟ್ ಮೇಲೆ ನಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಏನು ಕನ್ನಡದಾಗ? ಸರಳ ಬಡ್ಡಿ. ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಏನಪ್ಪಾ ಅಂತಂದ್ ಹೇಳಿದ್ರೆ ಸರಳ ಬಡ್ಡಿ ಅಂತಂದ್ ಹೇಳ್ತೀವಿ. ಸರಳ ಬಡ್ಡಿ. ಸೊ ಇದನ್ನ ಏನಂತಂದ್ ಹೇಳಿದ್ರೆ ನಾವು ಹಳ್ಳಿ ಒಳಗಡೆ ಹೇಳ್ತೀವಿ ನೋಡ್ರಿ. ಸೊ ಅಲ್ಲಿ ಏನಂತಂದ್ ಹೇಳಿದ್ರೆ ಸ್ವಲ್ಪ ಸಾವುಕಾರ ಮಂದಿ ಇರುತ್ತೆ, ಅವ್ರ ಹತ್ರ ಹೋಗಿ ಏನಂತಂದ್ ಹೇಳಿದ್ರೆ ಸೊ ಜನರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ದುಡ್ಡು ಕೇಳ್ತಾರೆ. ಸರ್ ನಮ್ಗೆ ಏನಂತಂದ್ ಹೇಳಿದ್ರೆ ಒಂದು 10,000 ರೂಪಾಯಿ ಬೇಕಪ್ಪ ಕಾಕ, ಚಿಗವ್ವ, ದೊಡ್ಡಪ್ಪ ಅಂತಂದ್ ಹೇಳಿ. ಸೊ ಏನೇನೋ ರಿಲೇಷನ್ ಹಚ್ಕೊಂಡ್ ಮಾತಾಡ್ತಿರಲ್ಲ. ಸೊ 10,000 ಕೇಳ್ತಾರೆ. ಅವನೇನ್ ಹೇಳ್ತಾನ, ತಿಂಗಳಿಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಇಂತಿಷ್ಟು ಬಡ್ಡಿನೋ ಅಥವಾ 2 ವರ್ಷಕ್ಕೆ ಇಂತಿದ್ ಬಡ್ಡಿನೋ ಅಂತಂದ್ ಹೇಳ್ತಾರೆ. 2 ವರ್ಷಕ್ಕೆ ಏನಪ್ಪಾ ಅಂತಂದ್ ಹೇಳಿದ್ರೆ ಸೊ ಬಡ್ಡಿ ದರ ಎಷ್ಟು ಅಂತಂದ್ ಹೇಳಿದ್ರೆ 5% ಅಂತ ಹೇಳ್ತಾನೆ. ಸೊ ಇದ್ರಲ್ಲಿ ಏನಂತಂದ್ ಹೇಳಿದ್ರೆ ನೀವು ಹೋಗ್ಬಿಟ್ಟು ಇಸ್ಕೊಂಡ್ ಬಂದಿರ್ತಾರಲ್ಲ ರೊಕ್ಕ, ಏನೋ ನಮ್ಗೆ ಏನಂತ ಕಷ್ಟ ಇರುತ್ತೆ, ಇಲ್ಲಿ ಏನ್ 10,000 ಇಸ್ಕೊಂಡ್ ಬಂದಿರ್ತಾರಲ್ಲ, ಇದನ್ನ ನಾವ್ ಏನಂತ ಕರಿತೀವಿ? ಅಸಲು ಅಂತ ಕರಿತೀವಿ. ಏನಂತ ಕರಿತೀವಿ? ಅಸಲು ಕನ್ನಡದಾಗ. ಇಂಗ್ಲಿಷ್ನಾಗ ಏನಂತ ಕರಿತೀವಿ ಅಂದ್ರೆ ಪ್ರಿನ್ಸಿಪಲ್ ಅಂತ ಕರಿತೀವಿ. ಅದನ್ನ ಏನಂತಂದ್ ಹೇಳಿದ್ರೆ ಪಿ ಅಂತ ಬರ್ಕೋತೀವಿ. ಪ್ರಿನ್ಸಿಪಲ್ ಬರ್ಕೊಡ್ರಿ. ಪ್ರಿನ್ಸಿಪಲ್ ಇಂಗ್ಲಿಷ್ನಾಗ ಪ್ರಿನ್ಸಿಪಲ್ ಅಂತ ಕರಿತೀವಿ, ಕನ್ನಡದಾಗ ಅಸಲ್ ಅಂತ ಕರಿತೀವಿ. ಅದನ್ನ ಏನಂತಂದ್ ಹೇಳಿದ್ರೆ ಪಿ. ಪ್ರಿನ್ಸಿಪಾಲ್ ಬೇರೆಪ್ಪ, ಪ್ರಿನ್ಸಿಪಲ್. ಹೆಂಗಾದ್ರೂ ಬರ್ಕೊಡ್ರಿ, ಒಟ್ಟು ಬರ್ಕೊಡ್ರಿ, ನಿಮ್ಗೆ ಅದು ವರ್ಡ್ ಗೊತ್ತಿದ್ರೆ ಸಾಕು. ನೆಕ್ಸ್ಟ್ 2 ವರ್ಷ ಅಂತಂದ್ರೆ 2 ವರ್ಷ ಅನ್ನೋದೇನಿದು? 2 ವರ್ಷ ಅನ್ನೋದೇನಿದು ಸರ್? ಟೈಮ್. ಟೈಮ್ ಇದನ್ನ ನಾವ್ ಹೆಂಗ್ ಬರ್ಕೊಂತೀವಿ? ಟಿ ಅಂತಂದ್ ಬರ್ಕೊಂತೀವಿ. ಈ ತರ 5% ಬರುತ್ತಲ್ಲ, ಈ ತರ ಪರ್ಸೆಂಟೇಜ್ ಬಂದ್ ಏನಾದ್ರು ಒಂದು ಮುಂದ್ ಸಂಖ್ಯೆ ಬಂತಂತಂದ್ ಹೇಳಿದ್ರೆ ಅದನ್ನ ಏನಂತ ಬರ್ಕೋಬೇಕು? ಸಿಂಪಲ್ ಆಗಿ ಆರ್ ಅಂತ ಬರ್ಕೋಬೇಕು. ಆರ್ ಅಂತಂದ್ ಹೇಳಿದ್ರೆ ರೇಟ್, ಬಡ್ಡಿ ದರ ಅಂತಂದ್ ಹೇಳ್ತೀವಿ. ಸೊ ಕನ್ನಡದಾಗ ಏನಂತಂದ್ ಹೇಳಿದ್ರೆ ಬಡ್ಡಿ ದರ ಅಂತಂದ್ ಹೇಳ್ತೀವಿ. ಸೊ ಇವಾಗ ನಾವೇನ್ ಮಾಡ್ತೀವಿ? ಈ ತರ ಇಸ್ಕೊಂಡ್ ಬರ್ತೀವ 2 ವರ್ಷದವರೆಗೂ 5% ಬಡ್ಡಿ ಹಂಗೆ ಇಸ್ಕೊಂಡ್ ಬರ್ತೀವಿ. ರಿಟರ್ನ್ ಕೊಡುವಾಗ ಏನ್ ಮಾಡ್ತೀವಿ ಅಂತಂದ್ ಹೇಳಿದ್ರ 15,000 ಕೊಡ್ತೀವಿ. 2 ವರ್ಷ ಆದ ನಂತರ ಏನಂತಂದ್ ಹೇಳಿದ್ರೆ ರಿಟರ್ನ್ ಕೊಡುವಾಗ ಏನಂತಂದ್ ಹೇಳಿದ್ರೆ 15,000 ಕೊಡ್ತೀವಿ. ಸೊ ಇದ್ರಲ್ಲಿ ಏನೇನ್ ಕೊಡ್ತೀವಿ? ಅವ್ರ ಹತ್ರ ಏನ್ ಇಸ್ಕೊಂಡ್ ಬಂದಿರ್ತೀವಲ್ಲ ಅದನ್ನ ಅಸಲು ಕೊಡ್ತೀವಿ. ಪ್ಲಸ್ ಎಕ್ಸ್ಟ್ರಾ ಏನಂದ್ರೆ 5,000 ಬಂತಲ್ಲ, ಇದು ಎಕ್ಸ್ಟ್ರಾ 5,000 ಎಲ್ಲಿಂದ ಬಂತಿದೆ? ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಬಡ್ಡಿ ಅಂತ ಕರಿತೀವಿ. ಎಕ್ಸ್ಟ್ರಾ ಏನ್ ಕೊಡ್ತೀವಲ್ಲ, ಎಕ್ಸ್ಟ್ರಾ ಅಮೌಂಟ್, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸರಳ ಬಡ್ಡಿ ಅಂತ ಕರಿತೀವಿ. ಅದನ್ನ ನಾವೇನಂತಂದ್ ಹೇಳಿದ್ರೆ SI ಅಂತ ಕರಿತೀವಿ. ಎಕ್ಸ್ಟ್ರಾ ಏನ್ ಕೊಡ್ತೀವಲ್ಲ, 10,000 ಇಸ್ಕೊಂಡ್ ಬಂದಿದ್ದು, 10,000 ಏನಪ್ಪಾ ಅಂತಂದ್ರೆ ನಾವು ಇಸ್ಕೊಂಡ್ ಬಂದಿರೋದು. ಸೊ ಅದ್ರಲ್ಲಿ 5,000 ಎಕ್ಸ್ಟ್ರಾ ಕೊಡ್ತೀವಿ. ಅದೇನಂತಂದ್ ಹೇಳಿದ್ರೆ ಸರಳ ಬಡ್ಡಿ ಅಂತಂದ್ ಹೇಳ್ತೀವಿ. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಕ್ವಶನ್ಸ್ ಗಳು ಬರ್ತಾವ. ಇವಾಗ ನೀವೇನಂತಂದ್ ಹೇಳಿದ್ರೆ ಒಂದು ಸಾಲ್ವ್ ಮಾಡ್ರಿ ನೋಡು. ಸೊ ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ ಫ್ರೆಂಡ್ಸ್ ಹತ್ರ ನೀವೇನ್ ಮಾಡಿರಪ್ಪ ಅಂತಂದ್ ಹೇಳಿದ್ರೆ 20,000 ರೂಪಾಯಿ. ಸೊ ನೀವೇನ್ ಮಾಡಿದ್ರಿ ಅಂತಂದ್ ಹೇಳಿದ್ರೆ 20,000 ರೂಪಾಯಿ ಏನಂತಂದ್ ಹೇಳಿದ್ರೆ ಒಬ್ಬನ ಹತ್ರ ಇಸ್ಕೊಂಡ್ ಬಂದಿದ್ರಿ. ಅವ ಏನ್ ಹೇಳಿದಾನಪ್ಪ ಅಂತಂದ್ ಹೇಳಿದ್ರೆ ನಿಮ್ಗ 10% ಬಡ್ಡಿ ದರದಂಗ ನಾ ನಿಮ್ಗ 3 ವರ್ಷ ಅಥವಾ 3 ವರ್ಷ ಬೇಡ, ಈಸಿಯಾಗಿ ತಗೊಳ್ಳೋಣ, 5 ವರ್ಷ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೆ ಇದು ಕೊಟ್ಟಿದಾನ. ಇವಾಗ ನೀವೇನ್ ಮಾಡ್ಬೇಕಂತಂದ್ ಹೇಳಿದ್ರೆ ಟೋಟಲ್ ಅಮೌಂಟ್ ಕಂಡುಹಿಡಿಬೇಕು. ಟೋಟಲ್ ಏನಂತಂದ್ ಹೇಳಿದ್ರೆ ಅಮೌಂಟ್, ನಾನ್ ಜಸ್ಟ್ ಅಮೌಂಟ್ ಅಂತಂದ್ ಅಷ್ಟೇ ಬರಿತೀನಿ. ಅಮೌಂಟ್ ಅಂತಂದ್ ಹೇಳಿದ್ರೆ ಮೊತ್ತ. ಸೊ ಅವ್ನು ಟೋಟಲ್ ಆಗಿ ಎಷ್ಟು ದುಡ್ಡನ್ನ ನೀವು ಹಿಂತಿರುಗಿಸ್ತೀರಿ, ಟೋಟಲ್ ಮೊತ್ತವನ್ನ ಕಂಡುಹಿಡಿಬೇಕು. ಸೊ ಇದಕ್ಕೆ ನಿಮ್ಗ ಫಾರ್ಮುಲಾ ಏನ್ ಬರುತ್ತೆ ಅಂತಂದ್ ಹೇಳಿದ್ರೆ ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು ಪಿ ಇಂಟು ಟಿ ಇಂಟು ಆರ್ ಡಿವೈಡೆಡ್ ಬೈ ಏನಂತಂದ್ ಹೇಳಿದ್ರೆ 100 ಅಂತಂದ್ ಬರುತ್ತೆ. ಸೊ ಫಸ್ಟ್ ಏನ್ ಮಾಡ್ಬೇಕು ನೀವು? ಎಷ್ಟು ಬಡ್ಡಿ ಕೊಡ್ತೀರಿ, ಸೊ ಎಕ್ಸ್ಟ್ರಾ ಬಡ್ಡಿ ಎಷ್ಟು ಕೊಡ್ತೀರಿ ಅಂತ ನೋಡ್ರಿ. ಅಮೌಂಟ್ ಕೇಳಿದ ಅಂತಂದ್ ಹೇಳಿದ್ರೆ ಇದಕ್ಕೆ ಏನ್ ಮಾಡ್ತೀವಿ? ಪಿ ಅಸಲು ನಾವು ಇಸ್ಕೊಂಡ್ ಬಂದಿದ್ದು ಪ್ಲಸ್ ಏನಂತಂದ್ ಹೇಳಿದ್ರೆ ಬಡ್ಡಿಯನ್ನ ಕೂಡಿಸ್ತೀವಿ ಅಂದ್ರೆ SI. ಸೊ ಅಮೌಂಟ್ ಈಕ್ವಲ್ ಟು ಏನಂತಂದ್ ಹೇಳಿದ್ರೆ ಪಿ ಪ್ಲಸ್ SI ಅಂತಂದ್ ಆಗುತ್ತೆ. ಈ ಎರಡು ಫಾರ್ಮುಲಾಸ್ ಗಳನ್ನ ನೆನ್ಪಿಟ್ಕೋಬೇಕು. ಸಿಂಪಲ್ ಆಗಿ ಕಂಡಿಡ್ಕೊ, ಇದು ನೆನ್ಪಿಟ್ಕೋಬೇಕು ಅಷ್ಟೇ. ನೋಡ್ರಿ, ಟ್ರೈ ಮಾಡ್ರಿ, ಎಷ್ಟು ಬರುತ್ತಾ? ಟೋಟಲ್ ಮೊತ್ತವನ್ನ ಕಂಡುಹಿಡಿಬೇಕು. ಮೊತ್ತ, ಟೋಟಲ್ ಮೊತ್ತ ಅಂತಂದ್ ಹೇಳಿದ್ರೆ ಅಮೌಂಟ್ ಅಂತಂದ್ ಹೇಳಿದ್ರೆ ನಾನು ಹೇಳ್ದೇನೆ ಇಲ್ಲಿ. ಟೋಟಲ್ ಮೊತ್ತ ಅಂದ್ರೆ ಏನು? ನೀವು ಇಸ್ಕೊಂಡ್ ಬಂದಿರೋದು ಪ್ಲಸ್ ಬಡ್ಡಿ ಎರಡೂ ಸೇರ್ಬಿಟ್ಟು ಕೊಡೋದು ಎಷ್ಟಾಗತ್ತೆ?
ಎಲ್ರು ಒಂದೊಂದ್ ತರ ಹೇಳಕತ್ತೀರಿ. ಇಲ್ಲಿ ನೋಡ್ರಿ, ಇದು ಎಸ್ ಐ ಎಷ್ಟಾಗತ್ತೆ ಹೇಳ್ರಿ. ಎಸ್ ಐ ಈಕ್ವಲ್ ಟು ಎಷ್ಟಾಗತ್ತ, ಪಿ ಅಂತಂದ್ ಹೇಳಿದ್ರೆ 20,000. ಇದನ್ನ ಏನಂತಂದ್ ಹೇಳಿದ್ರೆ ಪಿ ಅಂತಂದ್ ಹೇಳ್ತೀವಿ, ಇಸ್ಕೊಂಡ್ ಬಂದಿರೋದು ಅಸಲು. ಸೊ ಇದನ್ನ ಏನಂತಂದ್ ಹೇಳಿದ್ರೆ ಆರ್ ಅಂತಂದ್ ಹೇಳ್ತೀವಿ. ಟಿ ಅಂತಂದ್ ಹೇಳಿದ್ರೆ ಟೈಮ್. 20,000 ಇಂಟು ಟಿ ಎಷ್ಟೈತಿ, ಟೈಮ್ ಎಷ್ಟೈತಿ 5 ವರ್ಷ. ಅದಾದ ನಂತರ ರೇಟ್ ಎಷ್ಟೈತಿ 10 ಡಿವೈಡೆಡ್ ಬೈ ಏನಪ್ಪಾ ಅಂತಂದ್ ಹೇಳಿದ್ರೆ 100. ಇವೆರಡು ಜೀರೋ ಹೋದ್ವು, ಇವೆರಡು ಜೀರೋ ಹೋದ್ವು. ಸೊ ಇಲ್ಲಿ ಎಷ್ಟಾಯ್ತು, 200 ಇಂಟು 5 ಇಂಟು 10. ಸೊ ಟೋಟಲ್ ಎಷ್ಟಾಗತ್ತ, 10,000 ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಎಸ್ ಐ ಆಗತ್ತ. ಎಸ್ ಐ ಅಂತಂದ್ ಹೇಳಿದ್ರೆ ಏನು, ಕನ್ನಡದಾಗ ನಿಮ್ ಪ್ರಕಾರ ಬರ್ಕೊಡ್ರಿ, ಬಡ್ಡಿ. ಸೊ ಇಲ್ಲಿ ನಾವ್ ಎಷ್ಟು ಇಸ್ಕೊಂಡ್ ಬಂದೇವು ಸರ್, 20,000 ಇಸ್ಕೊಂಡ್ ಬಂದೇವ್ರಿ. ಅದಾದ ನಂತರ ನೆಕ್ಸ್ಟ್ ನೀವು ಬಡ್ಡಿ ಎಷ್ಟು ಕೊಡ್ಬೇಕು, ಅವ್ಗೆ ಎಕ್ಸ್ಟ್ರಾ 10,000 ಕೊಡ್ಬೇಕ್ರಿ. ಸೊ ಟೋಟಲ್ ನಮ್ದು ಅಮೌಂಟ್ ಎಷ್ಟಾಗತ್ತಪ್ಪ ಅಂತಂದ್ ಹೇಳಿದ್ರೆ 30,000 ಕೊಡ್ಬೇಕು. ಅಮೌಂಟ್ ಎಷ್ಟಾಗತ್ತ, 30,000ವನ್ನ ನಾವು ಕೊಡ್ಬೇಕು. ಇದೆಲ್ರಿಗೂ ಕ್ಲಿಯರಾ? ಎಸ್. ಇಲ್ಲಿ ನಾ ನಿಮ್ಗೆ ಇನ್ನೊಂದು ಕ್ವಶನ್, ಇನ್ನೊಂದು ಸಿಂಪಲ್ ಆಗಿ ನೋಡೋಣ. ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಒಬ್ಬ ಮನುಷ್ಯನ ಹತ್ರ ಏನಪ್ಪಾ ಅಂತಂದ್ ಹೇಳಿದ್ರೆ ನೀವೇನಂತಂದ್ ಹೇಳಿದ್ರೆ ಒಂದು ಅಮೌಂಟ್ ಅನ್ನ ಇಸ್ಕೊಂಡ್ ಬಂದಿರ, ಅದ್ ನಿಮಗ್ ಗೊತ್ತಿಲ್ಲ ಎಷ್ಟು ಅಮೌಂಟ್ ಇಸ್ಕೊಂಡ್ ಬಂದಿರ ಅನ್ನೋದು ಗೊತ್ತಿಲ್ಲ. ಸೊ ಅವನೇನಪ್ಪಾ ಅಂತಂದ್ ಹೇಳಿದ್ರೆ ಸಿಂಪಲ್ ಆಗಿ ತಗೊಳ್ಳೋಣ, 5 ವರ್ಷ ನಿಮ್ಗೆ ಏನಂತಂದ್ ಹೇಳಿದ್ರೆ ಕೊಟ್ಟಿದ್ದಾನ. ಸೊ ಅದಾದ ನಂತರ ಅವ್ನ್ ನೀವು ಬಡ್ಡಿ ಎಷ್ಟು ರಿಟರ್ನ್ ಕೊಟ್ಟಿದ್ದೀರಿ ಅಂತಂದ್ ಹೇಳಿದ್ರೆ 5,000 ರೂಪಾಯಿ ಬಡ್ಡಿ ಕೊಟ್ಟಿದ್ದೀರಿ. 5,000 ಏನಂತಂದ್ ಹೇಳಿದ್ರೆ ಬಡ್ಡಿಯನ್ನ ಕೊಟ್ಟಿದ್ದೀರಿ. ಸೊ ಕ್ಲಿಯರ್ ಆಗಿ ಕೇಳ್ಕೊಳ್ರಿ, ಎಷ್ಟ್ ಅಂತಂದ್ ಗೊತ್ತಿಲ್ಲ ನಮಗೆ. ಸೊ 5 ವರ್ಷ ಏನಪ್ಪಾ ಅಂತಂದ್ ಹೇಳಿದ್ರೆ ಬಡ್ಡಿ ಏನಂತಂದ್ ಹೇಳಿದ್ರೆ 5 ವರ್ಷ 5,000 ಬಡ್ಡಿ ಕೊಟ್ಟಿದೆ. ಸೊ ಅದಾದ ನಂತರ ನೆಕ್ಸ್ಟ್ ಅವ್ನು ರಿಟರ್ನ್ ತಿರುಗಿ ಕೊಡುವಾಗ ಏನಂತಂದ್ ಹೇಳಿದ್ರೆ ಟೋಟಲ್ ಅಮೌಂಟ್ ಮೊತ್ತವನ್ನ ಎಷ್ಟು ಕಟ್ಟಿದಿರಪ್ಪ ಅಂತಂದ್ ಹೇಳಿದ್ರೆ ಟೋಟಲ್ ಮೊತ್ತವನ್ನ ಎಷ್ಟು ಕಟ್ಟಿದಿರಪ್ಪ ಅಂತಂದ್ ಹೇಳಿದ್ರೆ 15,000 ಏನಪ್ಪಾ ಅಂತಂದ್ ಹೇಳಿದ್ರೆ ಮೊತ್ತವನ್ನ ಕಟ್ಟಿದಿರಿ. ಹಂಗಾದ್ರೆ ನಮ್ದ ರೇಟ್ ಬಡ್ಡಿ ದರ ಎಷ್ಟು ಅಂತಂದ್ ಹೇಳಿ ಕಂಡುಹಿಡಿಬೇಕು ನೀವು. ಸೊ ಬಡ್ಡಿ ದರ ಏನಪ್ಪಾ ಅಂತಂದ್ ಹೇಳಿದ್ರೆ ಕಂಡುಹಿಡಿತೀರಿ. ನೋಡ್ರಿ, ಫಾರ್ಮುಲಾ ಹಾಕ್ರಿ, ಎರಡೂ ಫಾರ್ಮುಲಾ. ಸೊ ಯಾವ್ಯಾವ ಫಾರ್ಮುಲಾ, ಎಸ್ ಐ ಈಕ್ವಲ್ ಟು ಪಿ ಇಂಟು ಟಿ ಇಂಟು ಆರ್ ಡಿವೈಡೆಡ್ ಬೈ 100. ಆಮೇಲೆ ಮೊತ್ತ ಅಂತಂದ್ ಹೇಳಿದ್ರೆ ಅಮೌಂಟ್ ಈಕ್ವಲ್ ಟು ಪಿ ಪ್ಲಸ್ ಎಸ್ ಐ. ನಮ್ಗೆ ಇಲ್ಲಿ ಅಸಲು ಎಷ್ಟು ಬರುತ್ತೆ ಅಂತಂದ್ ಹೇಳ್ರಿ ಮೊದ್ಲ. ಬಡ್ಡಿ ದರ ಆಮೇಲೆ ಕಂಡುಹಿಡಿಯಕ್ರೆ, ಇದು ಎಷ್ಟು ಬರುತ್ತೆ, ಇದನ್ನ ಹೆಂಗ್ ಕಂಡುಹಿಡಿತೀರಿ, ಈ ಫಾರ್ಮುಲಾ ಯೂಸ್ ಮಾಡ್ಬೋದಾ? ಟ್ರೈ ಮಾಡ್ರಿ. ಮೊತ್ತ ಕೊಟ್ಟಿದ್ದಾರೆ, ಬಡ್ಡಿ ಕೊಟ್ಟಿದ್ದಾರೆ, ಎಸ್ ಐ ಅಂತಂದ್ ಹೇಳ್ತೀವಿ. ಸೊ ಅವಾಗ ಪಿ ಕಂಡುಹಿಡಿಬಹುದಾ? ಪಿ ಎಷ್ಟು ಬರುತ್ತಾ ಇದ್ರ ಪ್ರಕಾರ, ಈ ಸೂತ್ರ ಪ್ರಕಾರ. ಸೊ ಇದು ಆ ಕಡೆ ಹೋಯ್ತು ಅಂತಂದ್ ಹೇಳಿದ್ರೆ ಎ ಮೈನಸ್ ಎಸ್ ಐ. ಎ ಎಷ್ಟೈತಿ, ಟೋಟಲ್ ಮೊತ್ತ ಎಷ್ಟು ಕೊಟ್ಟಿದ್ರಿ 15,000 ಮೈನಸ್ ಎಸ್ ಐ ಎಷ್ಟೈತಿ 5,000. ಅಂದ್ರೆ ನೀವು ಎಷ್ಟು ಇಸ್ಕೊಂಡ್ ಬಂದಿರಿ, 10,000 ರೂಪಾಯಿ ಇಸ್ಕೊಂಡ್ ಬಂದಿರ ಅಂತ. ಓಕೆ, ಇದೇನಪ್ಪಾ ಅಂತಂದ್ ಹೇಳಿದ್ರೆ ಪಿ. ಸೊ ಇವಾಗ ಏನಂತಂದ್ ಹೇಳಿದ್ರೆ ಪಿ ಐತಿ, ಟೈಮ್ ಐತಿ, 100 ಐತಿ, ಆಮೇಲೆ ಎಸ್ ಐ ಐತಿ. ಸೊ ಇದನ್ನ ಹಾಕಿದಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ನೋಡ್ರಿ, ಎಸ್ ಐ ಎಷ್ಟೈತಿ 5,000 ಐತ್ರಿ. ಅದಾದ ನಂತರ ಈ ಫಾರ್ಮುಲಾ ಪ್ರಕಾರ ಪಿ ಎಷ್ಟೈತ್ರಿ 10,000 ಐತ್ರಿ ಇಸ್ಕೊಂಡ್ ಬಂದಿದ್ದು. ಸೊ ಟೈಮ್ ಎಷ್ಟೈತ್ರಿ 5,000 ಐತಿ. ಸರ್ ಆರ್ ನಾವು ಕಂಡುಹಿಡ್ಬೇಕ್ರಿ, ಡಿವೈಡೆಡ್ ಬೈ 100. ಇವೆರಡು ಜೀರೋ ಹೋಯ್ತು, ಇವೆರಡು ಜೀರೋ ಹೋಯ್ತು. ಸೊ ಕರೆಕ್ಟ್ ಆಗಿ ಕಂಡುಹಿಡಿರಿ ನೋಡೋಣ. ಸೊ 5,000 ಏನಂತಂದ್ ಹೇಳಿದ್ರೆ ಈ ಕಡೆ, ಇದೇನಂತಂದ್ ಹೇಳಿದ್ರೆ 100 ಉಳಿಯುತ್ತಲ್ಲ, ಇದು ಆ ಕಡೆ ಹೋಯ್ತು ಅಂತಂದ್ ಹೇಳಿದ್ರೆ ಕೆಳಗಡೆ ಬರುತ್ತೆ. ಸೊ ಇದೇನಂತಂದ್ ಹೇಳಿದ್ರೆ ಇದು ಕೂಡ ಕೆಳಗಡೆ ಬರುತ್ತೆ. ಸೊ ಆರ್ ವ್ಯಾಲ್ಯೂ ಕಂಡುಹಿಡ್ಬೇಕು. ಸೊ 5 ಒಂದ್ಲೆ ಏನಪ್ಪಾ ಅಂತಂದ್ ಹೇಳಿದ್ರೆ ಇಷ್ಟ ಆಗತ್ತ. ಸೊ ಅದಾದ ನಂತರ ಇವೆರಡು ಜೀರೋ ಹೋದು, ಇವೆರಡು ಜೀರೋ ಹೋದು. ಆರ್ ಏನಾಗತ್ತಪ್ಪ ಅಂತಂದ್ ಹೇಳಿದ್ರೆ 10% ಆಗತ್ತ. ಸೊ ನಮ್ದು ಬಡ್ಡಿ ದರ ಎಷ್ಟಾಗತ್ತಪ್ಪ ಅಂತಂದ್ ಹೇಳಿದ್ರೆ 10% ಆಗತ್ತ. ಇದೆಲ್ರಿಗೂ ಕ್ಲಿಯರಾ? ಇಲ್ಲಿ ನೋಡ್ರಿ, ನಮ್ಗೆ ಏನ್ ಕೊಟ್ಟಾನ, 5 ವರ್ಷ ಟೈಮ್ ಕೊಟ್ಟಾನ, 5,000 ಬಡ್ಡಿ ಕೊಟ್ಟೇವಿ. 5,000 ರೂಪಾಯಿ ಏನಂತಂದ್ರೆ ಬಡ್ಡಿ. ಬಟ್ ಅದ್ರ ನಮ್ಗೆ ಏನ್ ಮಾಡ್ತಾ ಹೇಳಿದಾನ, ಮೊತ್ತವನ್ನ ಎಲ್ಲಾ ಸೇರಿಸಿ ಎಷ್ಟು ಕೊಟ್ಟಾನ, 15,000 ಕೊಟ್ಟಿದ್ದಾನ. ಹಂಗಂದ್ರೆ ನಾವು ಎಷ್ಟು ಇಸ್ಕೊಂಬಂದೇವ್ ಗೊತ್ತಾಗೈತಿಲ್ಲ. ಸೊ ಎಷ್ಟು ಕೊಟ್ಟಿದೀವಿ ಟೋಟಲ್ ಅಮೌಂಟ್ ಒಳಗಡೆ ಬಡ್ಡಿ ಏನ ತೆಗದ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಎಷ್ಟು ಬಂತು, ಅಸಲು ಬಂತು, ಎಷ್ಟು ಇಸ್ಕೊಂಡ್ ಬಂದಿದ್ದು. ಸೊ ಇದನ್ನ ಯೂಸ್ ಮಾಡ್ಕೊಂಡು ಏನಂತಂದ್ ಹೇಳಿದ್ರೆ ಈ ಫಾರ್ಮುಲಾದ ಹಾಕ್ರಿ, ನಿಮ್ಗೆ ಏನಂತಂದ್ ಹೇಳಿದ್ರೆ ಆನ್ಸರ್ ಬಂತು. ಸೇಮ್ ಇದೇ ತರ ಇನ್ನೊಂದು ಕ್ವಶನ್ ನಾನು ನಿಮಗೆ ಕೇಳ್ತೀನಿ, ಹೇಳ್ರಿ. ಸೇಮ್ ಇದೇ ತರ. ಎಸ್, ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಒಬ್ಬನ ಹತ್ರ ಹೋಗ್ಬಿಟ್ಟೇನೆ ಅಂತಂದ್ ಹೇಳಿದ್ರೆ ಅಸಲು ಎಷ್ಟು ಇಸ್ಕೊಂಡ್ ಬಂದಿರಪ್ಪ ಅಂತಂದ್ ಹೇಳಿದ್ರ ಸೊ 20,000. ಸೊ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಸಿಂಪಲ್ ಇಂಟ್ರೆಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 1,000 ರೂಪಾಯಿ ಆಗತ್ತೆ. ಸಿಂಪಲ್ ಇಂಟ್ರೆಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 1,000 ರೂಪಾಯಿ ಆಗತ್ತೆ. ಅದಾದ ನಂತರ ನಿಮ್ಗೆ ಟೈಮಿಂಗ್ ಎಷ್ಟು ಕೊಟ್ಟಿದಾನಪ್ಪ ಅಂತಂದ್ ಹೇಳಿದ್ರೆ 1 ವರ್ಷ ಕೊಟ್ಟಿದ್ದಾನ. ಟೈಮಿಂಗ್ ಏನಂತಂದ್ ಹೇಳಿದ್ರೆ 1 ವರ್ಷ ಕೊಟ್ಟಿದ್ದಾನ. ಹಂಗಾದ್ರೆ ರೇಟ್ ಎಷ್ಟಾಗತ್ತೆ ಅಂತಂದ್ ಹೇಳಿ ಕಂಡುಹಿಡಿಬೇಕು. ರೇಟ್
ಬಡ್ಡಿ ದರವನ್ನ ಏನಂತಂದ ಹೇಳಿದ್ರೆ ಕಂಡುಹಿಡಿಬೇಕು ಇವಾಗ. ಟ್ರೈ ಮಾಡ್ರಿ. ಸೊ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಎಸ್ ಐ ಈಕ್ವಲ್ ಟು ಪಿ ಇಂಟು ಟಿ ಇಂಟು ಆರ್ ಡಿವೈಡೆಡ್ ಬೈ 100. ನಾವ್ ಏನ್ ಕಂಡಿಬೇಕು, ಆರ್ ಕಂಡಿಡಿಬೇಕು. ಸೊ ಎಸ್ ಐ ಎಷ್ಟೈತಿ ಸರ್, 1000 ರೂಪಾಯಿ ಐತ್ರಿ. ಅದಾದ ನಂತರ ಪಿ ಎಷ್ಟೈತ್ರಿ ಸರ್, 20,000. ಸೊ ಅದಾದ ನಂತರ ಟೈಮ್ ಎಷ್ಟೈತ್ರಿ, 1 ರೀ. ಅದಾದ ನಂತರ ಡಿವೈಡೆಡ್ ಬೈ 100. ಸೊ ಆರ್ ನ ಕಂಡಿಡ್ಬೇಕು. ಇವೆರಡು ಜೀರೋ ಹೋದ್ವು, ಇವೆರಡು ಜೀರೋ ಹೋದ್ವು. ಸೊ ಏನೇನು ಉಳಿತಿಲ್ಲ, ಇಲ್ಲಿ ಸೈಡ್ ಬರ್ಕೋತೀನಿ ನೋಡ್ರಿ, 1000 ಡಿವೈಡೆಡ್ ಬೈ ಏನಂತಂದ ಹೇಳಿದ್ರೆ 200. ಇದು ಇಲ್ಲಿ ಐತಲ್ಲ, ಇದು ಈ ಕಡೆ ಹೋಯ್ತಂದ್ರೆ ಕೆಳಗಡೆ ಹೋಗುತ್ತೆ, 200. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಇನ್ನೇನು ಇಷ್ಟ ಉಳಿತಲ್ಲ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಏನು 6 ಉಳಿತು, ಇಲ್ಲೆಲ್ಲ 1 ಐತಿ. ಸೊ ಇಲ್ಲಿ ಎಷ್ಟು, ಇದು ಜೀರೋ ಇದು ಜೀರೋ ಐತಿ, ಇದು ಜೀರೋ ಇದು ಜೀರೋ, 2 ಒಂದ್ಲೆ 2 ಐತ್ಲೆ. ಸೊ ಆರ್ ವ್ಯಾಲ್ಯೂ ಎಷ್ಟಾಗತ್ತಪ್ಪ ಅಂತಂದ ಹೇಳಿದ್ರೆ 5% ಬರುತ್ತೆ. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕು. ಜಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ನಿಮಗೆ ಇವು ಎಕ್ಸಾಂಪಲ್ಗಳು ನಾನು ನಿಮ್ಗೆ ಏನ್ ಮಾಡ್ಯಾನ ಅಂತಂತ ಹೇಳಿದ್ರೆ ನಾರ್ಮಲ್ ಆಗಿ ಇದ್ರಲ್ಲಿ ಏನಂತಂದ ಹೇಳಿದ್ರೆ 2 ಕ್ವಶನ್ ನಾನು ಏನ್ ಮಾಡಲ್ಲ, ಎರಡು ಮೂರು ಮಾಡಿದೆ, ನೆಕ್ಸ್ಟ್ ಮಾಡಿದೆ ನೋಡ್ರಿ. ಅದ್ರೊಳಗಿಂದ ಏನಂತಂದ ಹೇಳಿದ್ರೆ 2 ಕ್ವಶನ್ ಆಲ್ರೆಡಿ ಎಕ್ಸಾಮ್ ಬಂದಿರೋದು. ಜಸ್ಟ್ ನಿಮ್ಗೆ ನಾನು ಹೇಳ್ಕೊಂತ ಹೋದೆ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ಇನ್ನೂ ಒಂದು 10 ರಿಂದ 12 ಕ್ವಶನ್ಸ್ ಗಳನ್ನ ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಸಾಲ್ವ್ ಮಾಡೋಣ. ಅದಾದ ನಂತರ ನೆಕ್ಸ್ಟ್ ಬೇರೆ ಟಾಪಿಕ್ಗೆ ಹೋಗೋಣ. ಸೊ ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋದೇನು, ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು ಪಿ ಇಂಟು ಟಿ ಇಂಟು ಆರ್ ಡಿವೈಡೆಡ್ ಬೈ 100. ಸೊ ಅದಾದ ನಂತರ ಇನ್ನೊಂದೇನು, ಟೋಟಲ್ ಅಮೌಂಟ್ ಈಕ್ವಲ್ ಟು ನಾವು ತಗೊಂಡ್ ಬಂದಿರೋದು ಅಸಲು, ಅದಾದ ನಂತರ ಎಕ್ಸ್ಟ್ರಾ ಬಡ್ಡಿ. ಈ ಎರಡು ಇದು ಫಾರ್ಮುಲಾಸ್ಗಳನ್ನ ನೀವೇನಂತಂದ ಹೇಳಿದ್ರೆ ನೆನ್ಪಿಟ್ಕೋಬೇಕು. ಸೊ ನೆಕ್ಸ್ಟ್ ನಾಳೆ ಕ್ಲಾಸಲ್ಲಿ ಸಿಗ್ತೀನಿ. ಜೈ ಹಿಂದ್.